जय मंगलम जय नमः पार्वती पतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त अवधूत परम पूज्यರಿರತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೇಶ್ವರಪುರದ ಮಧುರಖಂಡಿವರ ಕಮರಿಮಠಕ್ಕೆ ಆಗಮಿಸಿ ಮಂಗಲಮಿರತಕ್ಕಂಥ ಶ್ರಾವಣ ಆರಂಭದಿಂದ ಇಲ್ಲಿ ಪರ್ಯಂತರೂ ಕೂಡ ಈ ಭಾದ್ರಪದ ಮಾಸದಲ್ಲಿ ಕೂಡ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥವನ್ನು ಶ್ರವಣ ಮಾಡುವ ಸರ್ವ ಸದ್ಭಕ್ತರ ಸೌದರ್ಯಕ್ಕೆ ಸಾಕ್ಷಿಭೂತ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರೆ ನಮಿಸಿ ಆತ್ಮೀಯರೇ, ಪರಮ ಪೂಜ್ಯರಿರತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಸದ್ಗುರುವರ ದಿವ್ಯ ಕೃಪಾಶೀರ್ವಾದ ಸರ್ವರಿಗೂ ಕೂಡ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಈ ಜ್ಞಾನ ಯಜ್ಞದ ಪೂರ್ವದಲ್ಲಿ ಸದ್ಗುರುವರ ಚರಿತ್ರೆ ಅಂತ ಜ್ಞಾನ ಯಜ್ಞದು ಇದರ ಪೂರ್ವದಲ್ಲಿ ಸದ್ಗುರುವರ ಪೂಜೆ ಆಗ್ತದೆ. ಸಾಯಂಕಾಲ ಪೂಜೆ ಆದಮೇಲೆ ಆಮೇಲೆ ಭಜನಾ ಕಾರ್ಯಕ್ರಮ ಆಗ್ತದೆ. ಭಜನಾ ಕಾರ್ಯಕ್ರಮ ನಂತರ ಸಂಸ್ಕೃತ ಪಾಠ ಪ್ರಾರಂಭ ಆಗ್ತದೆ. ಸಂಸ್ಕೃತ ಪಾಠ ಸಮಾಪ್ತಿ ಆದಮೇಲೆ ಸದ್ಗುರುವರ ಚರಿತ್ರೆ ಪ್ರಾರಂಭ ಆಗ್ತದೆ. ಆದ್ಮೇಲೆ ಎಲ್ಲೂ ಕೂಡ ಸದ್ಗುರುವರ ದಿವ್ಯ ಕೃಪಾಶೀರ್ವಾದ. ಈ ಒಂದು ಗಾದೆ ಮಾತದು, ಶಿರಿ ಬರುವ ಕಾಲಕ್ಕೆ ಕರ ಬಂಡಿ ಎಳೆಯಬಹುದು ಅಂತ. ಶಿರಿ ಬರ್ತಕ್ಕಂಥ ಕಾಲಕ್ಕೆ ಚಿಕ್ಕ ಕರುವನ್ನು ಹೊಡಿದ್ರು ಕೂಡ ಆ ಕರು ದೊಡ್ಡ ಎತ್ತಿನ ಜೊತೆಗೆ ಬಂಡಿ ಎಳೆದ್ರೆ ಬಿಡ್ತಂತ. ಏಕೆಂದ್ರೆ ಶಿರಿ ಬರ್ತಕ್ಕಂಥ ಕಾಲ ಅಂತ ಹೇಳಿದ್ರೆ ಸಂಪತ್ತು ಬರ್ತಿದ್ರೆ ಮುಂದೆ ಅನುಕೂಲ ಆಗ್ತಿದ್ರೆ ಎಲ್ಲ ಅನುಕೂಲ ಆಗ್ತದೆ. ಹಾಗಿಲ್ಲಿ ಮುಂದೆ ಒಂದು ಉನ್ನತಿ ಅಂತಕ್ಕಂಥದ್ದು ಸದ್ಗುರುವರ ಅನುಗ್ರಹದಿಂದ ಇಲ್ಲಿ ಆಗತಕ್ಕಂಥ ಒಂದು ಸದುದ್ದೇಶ ಸದ್ಗುರು ಕೃಪಾಶೀರ್ವಾದ ಅನ್ನೋಗೋಸ್ಕರವಾಗಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಹುಶಃ ಮನೆಯೊಳಗಿದ್ರೆ ಈಗ ನಿದ್ರೆ ಮಾಡ್ತಿದ್ರೇನೋ, ಆದರೂ ಇಲ್ಲಿ ಮಠದೊಳಗೆ ಇದ್ಕೊಂಡು ಯಾವ ಸಂಸ್ಕೃತವನ್ನು ಶ್ರವಣ ಮಾಡ್ತಾಯಿದ್ದಾರೆ. ಸಂಸ್ಕೃತ ಕಾರ್ಯಕ್ರಮ ಸಮಾಪ್ತ ಆಯಿತು, ಆದರೂ ಸದ್ಗುರುವರ ಚರಿತ್ರೆ ಕೂಡ ಶ್ರವಣ ಮಾಡ್ಬೇಕು ಗೊತ್ತಿರ್ತಕ್ಕಂಥದ್ದಲ್ಲ ಇದ್ದಾರಲ್ಲ ಈ ಮಕ್ಕಳು. ಅದಕ್ಕೆಲ್ಲ ಏನು ಕಾರಣ ಅಂದರೆ ಗುರುಗಳ ಕೃಪಾಶೀರ್ವಾದ. ಇದರ ಜೊತೆಗೆ ಇನ್ನೊಂದು, ಇವತ್ತು ಸಂಸ್ಕೃತ ಶಿಬಿರ ಪ್ರಾರಂಭ ಆಗಿದೆ. ಮಧ್ಯಾಹ್ನ ಸಮಯದಲ್ಲಿ ಉದ್ಘಾಟನೆ ಅಂತಕ್ಕಂಥ ಆಯಿತು ಸದ್ಗುರು ಕೃಪಾಶೀರ್ವಾದದಿಂದ. ಅದು 8 ದಿನಗಳ ಪರ್ಯಂತ ನಡೀತಕ್ಕಂಥ ಸಂಸ್ಕೃತ ಶಿಬಿರ ಕಾರ್ಯಕ್ರಮ. ಸುಮಾರು ಎಷ್ಟನೇ ಶಿಬಿರದು? 53ನೇ ಶಿಬಿರ ಮಠದಲ್ಲಿ ಉದ್ಘಾಟನೆ ಆಗಿದೆ. ಎಲ್ಲರೂ ಕೂಡ ಅಷ್ಟೊಂದು ಭಕ್ತಿಯಿಂದ ಪ್ರೇಮದಿಂದ ಕೂಡಿಕೊಂಡು ಚಿಕ್ಕ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಮತ್ತು ಉತ್ಸಾಹ ಬೇಕು. ಉತ್ಸಾಹ ಅಂತಕ್ಕಂತಿದ್ರೆ ಚೆನ್ನಾಗಿರ್ತದೆ. ಅಪೇಕ್ಷೆ ಪಟ್ಟು ಕಲಿಬೇಕು ಅಂತಕ್ಕಂಥ ಅಪೇಕ್ಷೆ ಪಟ್ಟು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದೀರಿ. ಮತ್ತು ಅಷ್ಟೆಲ್ಲ ಮಕ್ಕಳು
ಈಗ ಸದ್ರವ್ರ ಚರಿತ್ರೆ ಕೂಡ ಕೇಳ್ಬೇಕು ಅಪೇಕ್ಷೆ ಇಟ್ಕೊಂಡು ಕೊಡ್ತಾರಲ್ಲ, ಇದು ಕೂಡ ಮಹತ್ವ ಇರ್ತದೆ. ಅವುಗಳು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಈ ಸಂಸ್ಕೃತಿ ವಿದ್ಯೆ ಅದಲ್ಲ, ವಿದ್ಯೆ ಅಂತವೆಲ್ಲ ಅಧ್ಯಯನ ಮಾಡ್ತಾಯಿದ್ರಿ, ಸದ್ರವ್ರ ಚರಿತ್ರೆ ಕೂಡ ಅಧ್ಯಯನ ಮಾಡ್ತಾಯಿದ್ರಿ. ಅದಕ್ಕೆಲ್ಲಕ್ಕೂ ಮೂಲ ಕಾರಣ ಏನಂದ್ರೆ ವಿದ್ಯಾ ಬೇಕು ಮನುಷ್ಯನಿಗೆ. ವಿದ್ಯೆ ಅಂತಕ್ಕಂಥದ್ದು ಶ್ರೇಷ್ಠ. ವಿದ್ಯೆಯನ್ನು ಯಾರೂ ಕೂಡ ಕಳ್ತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲ ನೋಟ್ಬುಕ್ ಹಿಡ್ಕೊಂಡು ಗೊತ್ತಿರಲ್ಲ, ಒಂದು ಶ್ಲೋಕ ಬರ್ಕೊಡ್ರಿ, ಬರ್ತಿರಲ್ಲ. ನ ಶೋರಾಹಾರ್ಯಂ, ಏನದ? ನ ಶೋರಾಹಾರ್ಯಂ, ನ ಶೋರಾಹಾರ್ಯಂ ಬರ್ದ್ರಿ. ನ ಚೌರಾಹಾರ್ಯಂ ನ ಭಾರ್ತೃಭಾಜ್ಯಂ, ನ ಭಾರ್ತೃ ಮಹಾಪ್ರಾಣ. ಭಾದಲ್ಲ ಕೆಳಗೊಂದು ಗೆರಿ ಕೊಟ್ಟಿದ್ದಾರೆ ನೋಡ್ರಿ, ಕೆಳಗೆ ಬಾ ಬೇರೆ ಭಾ ಬೇರೆ. ಬಾ ಅಂದ್ರೆ ಬಾ ಅಂತ, ಭಾ ಅಂದ್ರೆ ಮಹಾಪ್ರಾಣ. ಅದು ಕೆಳಗೊಂದು ಗೆರಿ ಕೊಟ್ಟಿರ್ತಾರೆ, ಅದು ಮಹಾಪ್ರಾಣ ಅಂತಾರೆ. ಅದಕ್ಕೆ ಗೆರಿ ಇರಲಿಲ್ಲ ಅಂದ್ರೆ ಅಲ್ಪ ಪ್ರಾಣ ಅಂತಾರೆ. ಭಾರ್ತೃಭಾಜ್ಯಂ ಏನದು? ನ ಚೌರಾಹಾರ್ಯಂ ನ ಭಾರ್ತೃಭಾಜ್ಯಂ ನ ಚ ಭಾರಕಾರಿ. ಏನು ಬರ್ತೀರಿ? ನ ಚ ಭಾರಕಾರಿ. ಯಾರು ಬರೋದಿಲ್ಲ ಹಾಗೆ ಲಕ್ಷ ಕೊಡ್ರಿ. ನ ಚೌರಾಹಾರ್ಯಂ ನ ಭಾರ್ತೃಭಾಜ್ಯಂ, ಏನದು? ನ ಚೌರಾಹಾರ್ಯಂ ನ ಭಾರ್ತೃಭಾಜ್ಯಂ ನ ಚ ಭಾರಕಾರಿ. ನ ಚೌರಾಹಾರ್ಯಂ ನ ಭಾರ್ತೃಭಾಜ್ಯಂ ನ ಚ ಭಾರಕಾರಿ. ವೇ ಕೃತೆ ವರ್ಧತ ಏವ ನಿತ್ಯಂ, ವೇ ಕೃತೆ ವರ್ಧತ ಏವ ನಿತ್ಯಂ, ವೇ ಕೃತೆ ವರ್ಧತ ಏವ ನಿತ್ಯಂ. ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ, ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಯಾರಿಗೆ ಬರ್ಲಿಕ್ಕೆ ಬರೋದಿಲ್ಲ ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರ ನಂತರ ಬರ್ಸ್ಕೊಂಡ್ರೆ ಆಮೇಲೆ ಬರ್ಸ್ಕೋಬೋದು. ವಿದ್ಯಾಧನಂ ಸರ್ವಧನಾತ್. ತ ವ್ಯಂಜನ, ತ ವ್ಯಂಜನ, ತ ಪೂರ್ಣ ಅಲ್ಲದ, ಅರ್ಧ ಇರ್ತಲ್ಲ, ಅಕಾರ ಇರುವುದಿಲ್ಲ ಅದ್ರೊಳಗೆ, ಅದಕ್ಕೆ ತಕಾರ ವ್ಯಂಜನದು. ವ್ಯಂಜನ ಸಂಸ್ಕೃತ ಭಾಷೆಯಲ್ಲಿ ಕಾಯಿಪಲ್ಯ ಅಂತಾರೆ, ಕಾಯಿಪಲ್ಯ ಕೂಡ ವ್ಯಂಜನ ಅಂತಾರೆ. ಅದಕ್ಕೆ ನೀವು ಕಾಯಿಪಲ್ಯ ತಿಳ್ಕೊಂಡಿರಿ. ಅಕ್ಷರ ವ್ಯಂಜನ ಅಂದರೆ ಅಕ್ಷರ ಇರ್ತಲ್ಲ, ಅಕ್ಷರದ ಒಳಗಿನ ಅಕಾರ ಬಿಟ್ಟು ಹೋದ್ರೆ, ಅಕಾರವೋ ಇಕಾರವೋ ಯಾವ್ದು ಇರ್ತಲ್ಲ ಅಲ್ಲಿ ಅದು ಬಿಟ್ಟು ಹೋಗಿಬಿಟ್ರೆ ಅದಕ್ಕೆ ವ್ಯಂಜನ ಅಂತ ಹೇಳ್ತಾರೆ. ಯಾವ್ದು ಇನ್ನೊಮ್ಮೆ ಕೇಳಿಲ್ಲರು. ನ ಚೌರಾಹಾರ್ಯಂ ನ ಭಾರ್ತೃಭಾಜ್ಯಂ ನ ಚ ಭಾರಕಾರಿ ವೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತ. ನೀವೆಲ್ಲ ಮಕ್ಕಳು ಎಲ್ಲಿ ಬಂದಿದ್ರಿ? ಎಲ್ಲರೂ ಈಗ ಎಲ್ಲಿ ಬಂದಿದ್ರಿ? ಯಾವ ಕ್ಷೇತ್ರ ಬಂದಿರಿ? ಇಲ್ಲ ಯಾರ್ದಾರಲ್ಲಿ? ಯಾರ್ದಾರು? ಶ್ರೀ ಸದ್ಗುರು ಸದ್ಗುರುಗಳು ಇಲ್ಲಿದ್ದಾರೆ, ಅವ್ರ ಕ್ಷೇತ್ರಕ್ಕೆ ಬಂದಿರ್ತಾವೆಲ್ಲ ಬಂದಿದ್ರಿ. ಸದ್ಗುರುವರ ಶ್ರೀ ಕ್ಷೇತ್ರ ಬಂದಿದ್ರಿ. ಇಲ್ಲಿ ನಿಮ್ಮೆಲ್ಲ ಸಂಸ್ಕೃತ ಪಾಠವನ್ನು 8 ದಿನಗಳ ಪರ್ಯಂತ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿದ್ದವ್ರು ಯಾವಾಗಲೂ ಅಂತೂ ನಡೆದ ಶಾಲೆ ನಡೀತದೆ. ಅಷ್ಟೇ ಅಲ್ಲದೆ ಮತ್ತು ಇಲ್ಲಿ ಕೂಡ ವಿಶೇಷವಾಗಿ ಶಾಲೆಯಲ್ಲಿ ಕೂಡ ವಿಶೇಷವಾಗಿ ಶಿಬಿರ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಅಧ್ಯಯನ ಮಾಡಿರಿ. ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಹೇಗಿರ್ತದೆ ಅನ್ನೋ ಬಗ್ಗೆ ಹೇಳ್ತಾರೆ. ವಿದ್ಯೆಯ ಮಹತ್ವ ಏನಿರ್ತದೆ, ವಿದ್ಯೆ ಅಲ್ಲ ಅದರ ಮಹತ್ವ ಏನು? ನ ಚೌರಾಹಾರ್ಯಂ. ನಿಮ್ಮ ಹತ್ತಿರ ಒಂದು ಪೆನ್ ಇದ್ರೆ ಅಥವಾ ನೋಟ್ಬುಕ್ ಇದ್ರೆ ಅಥವಾ ಬೆಳ್ಳಿದ್ರೆ ಬಂಗಾರ ಇದ್ರೆ, ಸಣ್ಣವ್ರು ಮಾಡ್ತಾರೆ. ದೊಡ್ಡ ಬೆಳ್ಳಿ ಬಂಗಾರ ಮತ್ತೊಂದು ದೊಡ್ಡ ವಸ್ತು ಇಳಿದ್ರು ಒಮ್ಮೆ ಕಳ್ಳರು ಏನು ಮಾಡ್ತಾರೆ? ಕಳ್ತನ ಮಾಡ್ತಾರೆ. ನಿಂತಿರ್ತಕ್ಕಂಥ ವಾಹನಗಳನ್ನು ತೆಗೆದುಕೊಂಡಿರ್ತಾರೆ. ಒಂದು ಸಲ ಅಲ್ಲಿ ಚಾಲು ಮಾಡ್ಕೊಂಡಿರ್ತಾರೆ, ಮಷಿನ್ಗಳನ್ನು ಒಯ್ತಿರ್ತಾರೆ, ವಾಹನಗಳನ್ನು ಕಳ್ತನ ಮಾಡ್ತಾರೆ. ಆದ್ರೆ ನೀವು ಎಷ್ಟನೇ ಕ್ಲಾಸ್ದಲ್ಲಿ ಇದ್ರಿ? ಹುಡುಗರಿಗೆ ಎಷ್ಟನೇ ಕ್ಲಾಸ್ದಲ್ಲಿ ಅಭ್ಯಾಸ ಮಾಡ್ತೀರಿ? ಯಾವ ಕಕ್ಷೆಯಲ್ಲಿ? ಎಷ್ಟು? 5, 5, 6, 7, 8 ಇರಲಿ, ಅಭ್ಯಾಸ ಮಾಡ್ತಿರಲ್ಲ. ನೀವು ಚಿಕ್ಕವ್ರಿದ್ದಾಗ ಮಾಡ್ತಾಯಿದ್ರಿ. ಕೆ ಜಿಯಿಂದ ಪ್ರಾರಂಭವಾಗಿ ಕ್ವಿಂಟಲ್ ತನಕ ಹಾಗೆ ಬರ್ತಕ್ಕಂಥ ಇರಲಿ, ಆಗಲಿ ಸಾಗಲಿ, ಟನ್ನು ಬರ್ತದೆ, ಎಲ್ಲ ಮುಂದೆ ಬರ್ತದೆ.
ನೀವು ವಿದ್ಯೆ ಕಲ್ತಿದ್ರಲ್ಲೇ ಒಂದು ಸಲ ಸೂಟಿ ಒಳಗೆ ನಿಮ್ಮ ಅಜ್ಜನ ಮನೆಗೆ ಹೋಗ್ತೀರಿ ಅಥವಾ ಅಜ್ಜಿ ಮನೆಗೆ ಹೋಗ್ತೀರಿ. ಅಲ್ಲಿ ನಿಮ್ಮ ಮಾವ ಇರ್ತಾರೆ, ಅಲ್ಲಿ ಇರ್ತಾರಲ್ಲೇ ನಿಮ್ಮ ಮಾವ ಇರ್ತಾರೆ. ಅವರು ಬರುವಾಗ ನಮ್ಮ ಅಳಿಯನಿಗೆ ಅಥವಾ ನಮ್ಮ ಸೊಸೆಗೆ ಅನುಕೂಲ ಆಗಲಿ ಉದ್ದೇಶ ಇಟ್ಕೊಂಡು ನಿಮಗೆ ಒಂದು 50 kg ಬಂಗಾರ ಕೊಡ್ತಾರೆ. ಭಾರ ಆಯ್ತಮ್ಮ, ಒಮ್ಮೆ ಬಾಯ್ತಿರ್ದು. ಎಷ್ಟು ಬಂಗಾರ ಕೊಟ್ರು? 50 kg ಬಂಗಾರ ಕೊಟ್ರು. 50 kg ಬಂಗಾರ ತೆಗೆದುಕೊಂಡು ನಿಮ್ಮ ಮಾವನೂರ ಹತ್ರಣಿ ತಿಳ್ಕೊಡ್ರಿ. ಮಧ್ಯಾಹ್ನ ಬಿಸಿಲ, ಯಾರೂ ಇಲ್ಲ, ಒಬ್ಬರೇ ಬರಬೇಕು. 50 kg ಬಂಗಾರ ನಿಮ್ಮ ತಲೆ ಮೇಲೆ ಇಟ್ರೆ ನೀವು 5ನೇ ಕ್ಲಾಸ್ದವ್ರು, 6ನೇ ಕ್ಲಾಸ್ದವ್ರು, 7ನೇ ಕ್ಲಾಸ್ದವರು ಹತ್ರಣಿಂದ ಕೆಳಗೆ ಎಲ್ಲಿ ಇಳಿಸಲ್ಲ ಮಟ್ಟಕ್ಕೆ ಬರ್ತೀರಿ. ಇಲ್ಲಿ ನಿಮ್ಮ ಮನೆಗೆ ಬರ್ತೀರಿ 50 kg ಹೊತ್ಕೊಂಡು. ಬಂಗಾರದು ತರಬೇಕು. ತರ್ತೀರಿ? ಯಾರು ತರ್ತೀರಿ? ಕೈ ಎತ್ತರೋಣ. 50 kg ಇಳಿಸಲ್ಲ ತರಬೇಕು. ತರ್ತೀರಿ? ಏನಾಗ್ತದೆ ಹೇಳ್ರಿ? ತಲೆ ಮೇಲೆ ಏನಾಗ್ತದೆ? ಅದು ಏನಾಗ್ತದೆ? ಭಾರ ಆಗ್ತದೆ. ಆಗ್ತಲ್ಲ? ಅದನ್ನು ಅಷ್ಟೇ ಅಲ್ಲ, ಬಂಗಾರ ತೆಗೆದುಕೊಂಡು ಬರ್ತಾ ಇದ್ವಿ ಅಂದ್ರೆ ಕಳ್ಳರು ನೋಡಿದ್ರೆ ಏನು ಮಾಡ್ತಾರೆ? ಅದನ್ನು ಕಳ್ಳರು ಏನು ಮಾಡ್ತಾರೆ? ಕಳ್ಳತನ ಮಾಡ್ತಾಯಿದ್ದಾರೆ. ಇನ್ನು ನೀವು 5ನೇ ಕ್ಲಾಸ್ ಅವರು ಅಥವಾ 6ನೇ ಕ್ಲಾಸ್ 10ನೇ ಕ್ಲಾಸ್ ಯಾರು ಇರಲಿ, ನೀವು ವಿದ್ಯೆಯನ್ನು ಕಲ್ತಿರ್ತೀವಿ. ಬಂಗಾರ ತೆಗೆದುಕೊಂಡು ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋದರು, ನೀವು ನಿಮ್ಮ ಮೆದುಳಿನಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆ ಅದಲ್ಲ, ಆ ವಿದ್ಯೆಯನ್ನು ಕಳ್ಳತನ ಮಾಡ್ತಾರೆ ಹೇಳ್ರಿ ಕಳ್ಳರು. ವಿದ್ಯೆಯನ್ನು ಕಳ್ಳತನ ಮಾಡ್ತಾರೆ ಕಳ್ಳರು. ಕಳ್ಳತನ ಮಾಡ್ಕೊಂಡು ಹೋಗ್ತಾರೋ? ಇಲ್ಲ. ಈಗ ಹೇಳ್ರಿ, ಬಂಗಾರ ಶ್ರೇಷ್ಠದನು ವಿದ್ಯಾ ಶ್ರೇಷ್ಠದನು? ಯಾವ ಶ್ರೇಷ್ಠ? ಏನು ಕಾರಣ ಶ್ರೇಷ್ಠ ಆಯಿತು? ಯಾರು ಅದನ್ನು ಕದಿಯುವುದಿಲ್ಲ. ಆಗೋಸ್ಕರವಾಗಿ ಯಾವ ಶ್ರೇಷ್ಠ ಆಯಿತು? ವಿದ್ಯಾ. ಇಲ್ಲಿ ಕಳ್ಳರು ಒಂದು ಸಲ ಬಂಗಾರ ಕಳ್ಳತನ ಮಾಡ್ಕೊಂಡು ಹೋಗಿಬಿಟ್ರು 50 kg. ನಿಮ್ಮ ತಲೆಯೊಳಗೆ ವಿದ್ಯೆ ಐತಂದ್ರೆ ಬಂಗಾರ ಮಾಡುವ ಸಾಮರ್ಥ್ಯ ನಿಮ್ಗೆ ತಗೊಳ್ತು. ಬಂಗಾರ ತಯಾರು ಮಾಡೋ ಸಾಮರ್ಥ್ಯ ಇತ್ತಂದ್ರೆ ಅಂತ ಎಷ್ಟೋ KGಯಲ್ಲಿ ಎಷ್ಟೋ ಟನ್ ಬಂಗಾರ ನೀವು ಮಾಡ್ಬೋದಲ್ಲ? ಏನಿದ್ರೆ? ವಿದ್ಯೆ ಇದ್ದರೆ. ಅದಕ್ಕಾಗಿ ಮನುಷ್ಯನಿಗೆ ಏನು ಬಂಗಾರ ಇರಬೇಕು? ವಿದ್ಯೆ ಇರಬೇಕು. ವಿದ್ಯೆ ಇರಬೇಕು. ಅದಕ್ಕೆ ಆ ವಿದ್ಯೆಯನ್ನು ಇಲ್ಲಿ ಹೇಳ್ತಾರೆ, ನ ಚೋರಾಹಾರ್ಯಂ. ಕಳ್ಳರು ನ ಚೋರಾಹಾರ್ಯಂ, ಕಳ್ಳತನವನ್ನು ಮಾಡಲಿಕ್ಕೆ ಬರದೇ ಇರತಕ್ಕಂಥದ್ದು ಯಾವುದು? ವಿದ್ಯೆ ಇರ್ತಲ್ಲ, ಆ ವಿದ್ಯೆಯನ್ನು ಕಳ್ಳರು ಕಳ್ಳತನ ಮಾಡ್ಲಿಕ್ಕೆ ಬರೋದಿಲ್ಲ. ಬಂಗಾರ ಇದ್ರೆ ಕಳ್ಳರು ಏನು ಮಾಡ್ತಾರೆ? ಕಳ್ಳತನ ಮಾಡ್ತಾರೆ. ಅದರಿಂದ ವಿದ್ಯೆ ಅನ್ನೋದು ಶ್ರೇಷ್ಠ ಅಂತ. ನ ಚೋರಾಹಾರ್ಯಂ ನ ಭಾರತೃ ಭಾಷ್ಯಂ. ಅಣ್ಣತವರು ಬೇರೆ ಇರ್ತಾರೆ. ಅಣ್ಣತವ್ರು ಬೇರೆ ಇರ್ತಾರಲ್ಲ, ಒಬ್ಬರು ಒಂದು 5-6 ಮಂದಿ ಅಣ್ಣತಮ್ಮ ಬೇರೆ ಬೇರೆ ಮನೆ ಮಾಡ್ಕೊಂಡು ವಾಸ ಮಾಡ್ತಾರೆ. ಬೇರೆ ಬೇರೆ ಮನೆ ವಾಸ ಮಾಡ್ತಾರೆ ಅಣ್ಣತವರು. ನ ಭಾರತೃ ಭಾಷ್ಯಂ. ಎಲ್ಲರೂ ಹೊಲವನ್ನು ಪಾಲ ಮಾಡ್ಕೋತಾರೆ. ನಮಗೆ ಇಂತಿಷ್ಟು ಎಕರೆ ಬೇಕು. ಒಂದು 5 ಜನರು ಇದ್ರಿಂದ 5 ಕುರಿ ಜಮೀನಿದ್ರೆ ನನಗೊಂದು ಕುರಿ ಬೇಕು, ನನಗೊಂದು ಕುರಿ ಬೇಕಂತ ಎಲ್ಲ ತೊಗೋತಾರೆ. 5 ಎಮ್ಮೆ ಇದ್ದು ಅಂದರೆ ನನಗೆ ಈ ಎಮ್ಮೆ ಬೇಕು, ಆ ಎಮ್ಮೆ ಬೇಕಂತ ತೊಗೋತಾರೆ. ಇನ್ನೊಂದು ನಮಗೆ ಇಷ್ಟು ಆಕಳುಗಳು ಬೇಕು ಅಂತ ತೆಗೆದುಕೊಳ್ತಾರಲ್ಲ, ಪಾಲ ಮಾಡ್ಕೊಳ್ತಾರೆ. ಬೇಕಂತ ಹೇಳಿಲ್ಲ. ವಿದ್ಯೆಯನ್ನು ಕಲ್ತಿದ್ರೆ ಇಷ್ಟು ವಿದ್ಯೆ ಕಲ್ತಾನೆ, ಇವನು ವಿದ್ಯೆಯನ್ನು ಪಾಲ ಮಾಡಿ ತೆಗೆದುಕೊಂಡು ಹೇಳಿ ಯಾರಾದರೂ ವಿದ್ಯೆಯನ್ನು ಪಾಲ ಮಾಡ್ತಾರನ್ರಿ? ವಿದ್ಯೆಯನ್ನು ಪಾಲ ಮಾಡುವುದಿಲ್ಲ. ಏಕೆ ಮಾಡುವುದಿಲ್ಲ? ವಿದ್ಯೆಯನ್ನು ಏಕೆ ಪಾಲ ಮಾಡುವುದಿಲ್ಲ ಅಂದ್ರೆ, ವಿದ್ಯಾ ಪಾಲ ಮಾಡುವ ವಸ್ತು ಅಲ್ಲ. ವಿದ್ಯೆಯನ್ನು ಪಾಲ ಅನಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಬರ್ತದೆ? ವಸ್ತುಗಳನ್ನು ಪಾಲ ಮಾಡ್ಕೊಳ್ತಾ ಇದ್ದಾರೆ. ಧನ ಕನಕಗಳನ್ನು ಸ್ವೀಕಾರ ಮಾಡ್ತಾರೆ, ಹೊಲವನ್ನು ಸ್ವೀಕಾರ ಮಾಡ್ತಾರೆ, ಎಲ್ಲವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ವಿದ್ಯೆಯನ್ನು ಯಾರು ಕೂಡ ಏನು ಮಾಡ್ಲಿಕ್ಕೆ ಬರ್ತಾಯಿಲ್ಲ? ಪಾಲ ಮಾಡ್ಕೊಳ್ಳಿ ಬರುವುದಿಲ್ಲ. ಅದಕ್ಕೆ ನ ಭಾರತೃ ಭಾಜ್ಯಂ ಅಂದ್ರೆ, ಭಾರತರು ಅಂದ್ರೆ ಅಣ್ಣ ತಮ್ಮಂದಿರು ಏನು ಮಾಡ್ಲಿಕ್ಕೆ ಬರುವುದಿಲ್ಲ? ವಿದ್ಯೆನ ಭಾಗ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತ, ಪಾಲ ಮಾಡ್ಕೊಳ್ಳೋದಿಲ್ಲ. ನ ಭಾರತೃ ಭಾಜ್ಯಂ ನಚ ಭಾರಕಾರಿ. ಬಂಗಾರವನ್ನು ಇದೇ ಹೇಳಿದ್ದೀವಿ ನಿಮ್ಗೆ. 50 kg ಬಂಗಾರದ ಭಾಳ ಬೆಲೆ ಉಳಿದು, ಆದರೂ ಇಳಿಸಲ್ಲ ತರಲಿಕ್ಕೆ ಆಗ್ತಾಯಿಲ್ಲ.
ಒಬ್ಬ ಮನೆ ಎದುರಿಗೆ ಏನು ಮಾಡಿದಾರೆ ಅಂದ್ರೆ ಒಬ್ಬ ತಮ್ಮ ತಂಗಿಯನ್ನು ಮುಂದಿನ ಮನೆಯವ್ರಿಗೆ ಕೊಟ್ಟಿದ್ದಾರೆ. ಮುಂದಿನ ಮನೆಯವ್ರಿಗೆ ಬೀಗರು ಆಗಬೇಕು. ಈ ಓಣಿ ಒಳಗೆ ಎದುರಾಬದ್ರ ಮನೆಗಳು, ಓಣಿ ಒಳಗೆ ಏನ್ರಿ ಎದುರಾಬದ್ರ ಮನೆಗಳು ಎದುರಿಗೆ. ತಂಗಿ ಹೇಳಿದರು, ಅಣ್ಣ ನನಗೆ ಒಂದು 70 kg ಬಂಗಾರ ಕೊಡುವಂತ. ಹೇಳ್ರಿ, ಆ ತಂಗಿ ಎಷ್ಟಿದ್ರು ಅಂದ್ರೆ ತೆಳ್ಳಗೆ ಇದ್ರು. ಹೇಗಿದ್ರು? ತೆಳ್ಳಗೆ ಇದ್ರು. ಬಂಗಾರ ಎಷ್ಟು ಬಿಡಿದ್ರು ಅವರು? 70 kg ಬಿಡಿದ್ರು. ಅವರನ್ನ ಹೇಳಿದ್ರು, ತಂಗಿ 70 kg ಬಂಗಾರ ನಿನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀನಿ. ಈ ಬಂಗಾರವನ್ನು ತೆಗೆದುಕೊಂಡು ನಿನ್ನ ಮನೆಯೊಳಗೆ ನೀವು ಹೋಗ್ಬೇಕು. ಅದು ನಿನ್ನ ಬಂಗಾರ. ಈಚೆಗೆ ಬಿದ್ರೆ ನಮ್ಮ ಬಂಗಾರ. ಈಚೆಗಡೆ ಬಿದ್ರೆ ಯಾರ್ದ್ರಿ? ಅಣ್ಣನ ಬಂಗಾರ. ಅವ್ರ ಮನೆಯೊಳಗೆ ಹೋದ್ರೆ ಆಚೆಗಡೆ ಹೋದ್ರೆ ಅವ್ರ ಬಂಗಾರ ತೆಗೆದುಕೊಂಡು ಹೋಗೋದು. ಹ್ಞೂ ಅಣ್ಣ ತಿಳ್ಕೊಂಡು ಬಂಗಾರ 70 kg ಬಂಗಾರ ತಲೆ ಮೇಲೆ ಇಟ್ರಿ. ಮೊದಲ ಹೆಣ್ಮಗಳು, ಸಣ್ಣ ಹೆಣ್ಮಗಳು ಇಟ್ಟಗಳು ಅಂದ್ರೆ ಬಡಕಂಗಿದ್ಳು. ತಲೆ ಮೇಲೆ ಇಟ್ಟು ಕೂಡಲೇ ಏನಾಯ್ತಂದ್ರೆ ಏನಾಯ್ತು ರೀ, ಇಟ್ಟು ಕೂಡಲೇ ಅದು ಭಾರ ಆಗಿಬಿಡ್ತು. ಆಗ ಪ್ರಯತ್ನ ಮಾಡಿ ಹೀಗೆ ಮುಂದೆ ಹೋಗ್ಬೇಕಂತ ಹೋದರು. ಆ ಮನೆ ಹೊಸ್ತಲಮ ದಾಟಿ ಆಚೆಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನಾಯ್ತಂದ್ರೆ ಈಗ ಜೋಲಿ ಹೋಗ್ಬಿಡ್ತು. ಹೆಣ್ಮಗಳು ಇತ್ತಾಗ ಜೋಲಿ ಹೊಡೆದ್ರು, ಬಂಗಾರ ಹಿಂದ್ಬಿಡ್ತು. ಹೆಣ್ಮಗಳು ತಮ್ಮ ಮನೆಯೊಳಗೆ ಬಿದ್ದುಬಿಡ್ಲು. ಬಂಗಾರ ಯಾಕೆ ಹೊಡಿ ನಮ್ಮ ತಂಗಿ ಹೆಣಿ ಕೈ ಬಿಡ್ಬಿಡ್ಲ, ಯವ್ವ ಬಂಗಾರ ಹೋಗ್ಬಿಡ್ತಂತ. ಬಂಗಾರ ಬರ್ಬೇಕಾಯ್ತಲ್ಲ ಮತ್ತು ಲುಕ್ಸಾನಿ ಬಂದು ಒಯ್ಲಿಲ್ಲ. ನಾವೇನು ಮಾಡೋದು? ಇಲ್ಲಿ ಹೇಳ್ರಿ ನೋಡು, ಬಂಗಾರ ಏನಿತ್ತು ಅದು? ಭಾರ ಇತ್ತು. ಒಂದು ವೇಳೆ ಭಾರನು ಹೊತ್ತಿದ್ರೆ ತೆಗೆದುಕೊಂಡು ಹೋಗಿದ್ರೆ ಬರ್ತಿತ್ತು, ಒಯ್ಲಿಕ್ಕಾಗಲಿಲ್ಲ. ಆದ್ರೆ ಆ ತಂಗಿ ವಿದ್ಯೆಯನ್ನು ಕಲ್ತಿದ್ರು. ಬೀಳುವಾಗ ಬಿದ್ದುಬಿಟ್ಲು. ಬಂಗಾರ ಈ ಕಡೆ ಬಿತ್ತು, ತಾನು ಆ ಕಡೆ ಬಿದ್ದಳು. ತಲೆಯೊಳಗೆ ಬಂಗಾರದ, ಎಂಥ ಬಂಗಾರ ರೀ? ಜ್ಞಾನ ಬಂಗಾರದ ಸವೆ ಇದೆ, ಸಾಕಿ ಎನಿಸದೆ, ಬೇರೊಂದನ್ನು ಬೇಕೆನಿಸಿದೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾ ತಲೆಯೊಳಗದ. ಬಿದ್ದದ್ದು ಇಲ್ಲಿ ಬಂಗಾರ, ಇದ್ದದ್ದು ಯಾವ್ದು ಹೇಳ್ರಿ ನೋಡು ಅವ್ರ ತಲೆಯೊಳಗೆ? ಯಾವುದು ಶ್ರೇಷ್ಠ? ಯಾವ ಶ್ರೇಷ್ಠ ರೀ? ವಿದ್ಯಾ ಶ್ರೇಷ್ಠ ಅಂತ. ಏಕೆಂದ್ರೆ ತಲೆ ಮೇಲೆ ಬಂಗಾರ ಬಿತ್ತರಿ, ತಲೆಯೊಳಗೆ ವಿದ್ಯಾ ಬೀಳಲಿಲ್ಲ. ಯಾವ ಶ್ರೇಷ್ಠ? ವಿದ್ಯಾಶ್ರೇಷ್ಠ. ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಕ್ಕಂಥದ್ದು ಯಾವುದು? ಅದಕ್ಕೆ ಇಲ್ಲಿ ಹೇಳ್ತಾರೆ, ಸ್ವದೇಶೋ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜ ಇದ್ರೆ ತನ್ನ ದೇಶದಲ್ಲಿ ಎಷ್ಟು ಪೂಜ್ಯತೆ ಇರ್ತದೆ, ಗೌರವ ಇರ್ತದೆ ರಾಜನಿಗೆ. ವಿದ್ಯಾವಂತರಾದರೆ ಯಾವುದೇ ದೇಶಕ್ಕೆ ಹೋಗಲಿ, ಎಲ್ಲಿ ಹೋಗಲಿ, ಅವ್ರಿಗೆ ಯಾವಾಗಲೂ ಪೂಜ್ಯತೆ ಇರ್ತದೆ. ಅದಕ್ಕೆ ಮನುಷ್ಯ ಏನು ಮಾಡಬೇಕು? ಯಾವಾಗಲೂ ಏನು ಮಾಡ್ಬೇಕ್ರಿ? ಏನು ಮಾಡಬೇಕು? ವಿದ್ಯೆಯನ್ನು ಸಂಪಾದನೆ ಮಾಡಿ, ವಿದ್ಯೆಯನ್ನು ಕಲಿಬೇಕು. ಸರ್ವ ಪ್ರಯತ್ನ ಮಾಡಿ ವಿದ್ಯೆ ಕಲಿಬೇಕು ಅಂತ ಹೇಳ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಲ್ಲೇನಿದ್ರು, ನಚ ಭಾರಕಾರಿ ವೇ ಕುರುತೆ ವರ್ಧತೆ ಇವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ವೇ ಕುರುತೆ, ನೀವು ನಿಮ್ಮ ಮನೆಯೊಳಗೆ 1 ಕೋಟಿ ರೂಪಾಯಿ ಅದಾವೆ. ಎಷ್ಟು ಬರೀ? 1 ಕೋಟಿ ರೂಪಾಯಿ ಅದಾವೆ. 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರಿ. ಯಾರು ಹೇಳಿದರು? ಇನ್ನೇನು ಹಣವನ್ನು ಸಾಕಷ್ಟು ಸಂಪಾದನೆ ಮಾಡಿದ್ರಿ, ಇನ್ನು ಸಂಪಾದನೆ ಮಾಡೋದು ಕಾರಣ ಇಲ್ಲ, ಅವಶ್ಯ ಇಲ್ಲ. ಎಷ್ಟು ಸಂಪಾದನೆ ಮಾಡಬೇಕು? ಸಾಕು, ಆರಾಮಿರೋಣ ಅಂತಕೊಂಡು ಹೇಳಿ ದಿನಾಲು ಕೂತ್ಕೊಂಡು ಅವ್ನು ಖರ್ಚು ಮಾಡ್ತಾ ಬಂದರು. ಸಂಪಾದನೆ ಇಲ್ಲ, ಖರ್ಚು ಮಾಡೋದು ಎಲ್ಲ ಖರ್ಚು ಮಾಡ್ತಾ ಬಂದರು. ಖರ್ಚು ಮಾಡಿದಷ್ಟು ಆ ಹಣ ಕಡಿಮೆ ಆಗ್ತದೆ, ಹೆಚ್ಚಾಗ್ತದೆ ಹೇಳ್ರಿ? ಏನಾಗ್ತದೆ? ಕಡಿಮೆ ಆಗ್ತದೆ. ಆದರೆ ಇಲ್ಲಿ ಶಿಕ್ಷಕರಿದ್ದಾರಲ್ಲ, ಎಲ್ಲ ಶಿಕ್ಷಕರಿರ್ತಾರಲ್ಲ, ಶಿಕ್ಷಕರು ನಿಮ್ಮೆಲ್ಲರೂ ಏನು ಮಾಡ್ತಾರೆ? ದಿನಾಲು ಏನು ಮಾಡ್ತಾರೆ? ನೀವೆಲ್ಲ ಮಕ್ಕಳಿಗೆ ಏನು ಮಾಡ್ತಾರೆ? ಅವರು ಪಾಠ ಹೇಳ್ತಾರಲ್ಲ, ಅವರು ಪಾಠ ಹೇಳ್ತಾರೆ, ದಿನಾಲು ಹೇಳ್ತಾರೆ. ಹಣವನ್ನು ದಿನಾಲು ಒಬ್ಬ ಶ್ರೀಮಂತ ಹಣವನ್ನು ದಿನಾಲು ಖರ್ಚು ಮಾಡ್ತಾ ಹೋದ. ಹಣ ಏನಾಯಿತು? ಕಡಿಮೆ ಆಯ್ತು, ಹೆಚ್ಚಾಯಿತು? ಕಡಿಮೆ ಆಯಿತು. ಒಬ್ಬ ಶಿಕ್ಷಕರು ದಿನಾಲು ಮಕ್ಕಳಿಗೆ ವಿದ್ಯೆ ಕಲಿಸ್ತಾ ಹೋಗ್ತಾರೆ. ಆ ಶಿಕ್ಷಕರ ವಿದ್ಯೆ ಹೆಚ್ಚಾಗೋದು ಕಡಿಮೆ ಆಗ್ತದನೋ? ನೀ ಹೇಳಿ ಹುಡುಗರು, ಶಿಕ್ಷಕರು ವಿದ್ಯೆ ಕಲಿಸ್ತಾ ಹೋಗ್ತಾರೆ,
ವಿದ್ಯೆಯನ್ನು ಕಲಿಸ್ತಾ ಹೋದಂತೆ ಶಿಕ್ಷಕರ ತಲೆಯೊಳಗೆ ನೀವು ವಿದ್ಯೆ ಹೇಳಿ 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 ಮುಗಿದು ಹೋಗ್ತದನು ಏನು ಹೆಚ್ಚಾಗ್ತದನು? ಗುರ್ತದ ನಿಮ್ಗೆ ಗುರ್ತದ ಹುಡುಗ್ರಿ ವಿದ್ಯೆ ಏನಾಗ್ತದೆ? ನಾವು ಖರ್ಚು ಮಾಡಿದಷ್ಟು ವಿದ್ಯೆ ಏನಾಗ್ತದೆ ರೀ? ಹೆಚ್ಚಾಗ್ತದ. ಧನ ಖರ್ಚು ಮಾಡಿದಷ್ಟು ಕಡಿಮೆ ಆಗ್ತದೆ. ಯಾವುದು ಶ್ರೇಷ್ಠ ಹೇಳ್ರಿ? ಯಾವ ಶ್ರೇಷ್ಠ? ವಿದ್ಯಾ ಅಂತಕ್ಕಂಥದ್ದು ಸರ್ವಶ್ರೇಷ್ಠ. ಅದೇ ನಂತರ ವೇ ಕುರುತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಖರ್ಚು ಮಾಡಿದಷ್ಟು ಹೆಚ್ಚಾಗ್ತಕ್ಕಂಥದ್ದು ಒಂದೇ ಒಂದು ಜಗತ್ತಿನಲ್ಲಿ, ಅದು ಒಂದೇ ಯಾವುದಂದ್ರೆ ವಿದ್ಯಾ ಅಂತ. ವಿದ್ಯಾ ಸರ್ವಧನಾತ್ ಪ್ರಧಾನಂ. ಎಲ್ಲ ಸಂಪತ್ತಿನಲ್ಲಿ, ಅದು ಬೆಳ್ಳಿ ಇರ್ಬೋದು, ಬಂಗಾರ, ತಾಮ್ರ, ಹಿತ್ತಾಳಿ ಇದಿರ್ಬೋದು, ಮುತ್ತು, ರತ್ನ, ವಜ್ರ, ವೈಡೂರ್ಯ ಇರ್ಬೋದು, ಏನೆಲ್ಲ ಅವಂದ್ರೆ ಎಲ್ಲ ಸಂಪತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಮೀರಿ ಹೆಚ್ಚಾಗಿರ್ತಕ್ಕಂಥ ಯಾವುದಂದ್ರೆ ಯಾವ ಸಂಪತ್ತು ರೀ? ವಿದ್ಯಾ ಸಂಪತ್ತು. ಆದ್ದರಿಂದ ಸರ್ವ ಪ್ರಯತ್ನ ಮಾಡಿ ಮನುಷ್ಯ ಏನು ಕಲಿಬೇಕು? ವಿದ್ಯೆಯನ್ನು ಕಲಿಬೇಕು. ವಿದ್ಯಾ ವಸ್ತುಗಳು ನಾಶ ಆಗ್ತವೆ, ವಿದ್ಯಾ ಯಾವ ಕಾಲಕ್ಕೂ ನಾಶ ಆಗೋದಿಲ್ಲ. ಅದು ಮುಂದಿನ ಜನ್ಮಕ್ಕೂ ಕೂಡ ಸಂಸ್ಕಾರ ಬಿಡ್ತದೆ ರೀ. ಈಗಿನ ಜನ್ಮ ಅಷ್ಟಲ್ಲ, ಮುಂದಿನ ಜನ್ಮಕ್ಕೂ ಕೂಡ ಸಂಸ್ಕಾರ ಬಿಡ್ತದೆ. ಹೇಗೆಂದ್ರೆ ಬಿಜಾಪುರದಲ್ಲಿ, ಎಲ್ರಿದು ಬಿಜಾಪುರದಲ್ಲಿ ಅಥವಾ ವಿಜಯಪುರದಲ್ಲಿ ಒಬ್ಬ ಬಾಲಕ ಇದ್ದ, ಬಾಲಕ ಹುಟ್ಟಿದ. ಅವನ ವಯಸ್ಸು 1.5 ವರ್ಷ. ಎಷ್ಟ್ರಿ? 1.5 ವರ್ಷದ ಬಾಲಕ ಕಂಪ್ಯೂಟರನ್ನು ನಡೆಸ್ತಾ ಇದ್ದ. ಏನು ಮಾಡ್ತಾಯಿದ್ರಿ? ಕಂಪ್ಯೂಟರನ್ನು ನಡೆಸ್ತಾ ಇದ್ದ. ಯಾವಾಗಿನ ಸಂಸ್ಕಾರ ಯಾವುದು ಹೇಳ್ರದು? ಯಾವಾಗಿಂದ? 1.5 ವರ್ಷದ ಹುಡುಗರು ಮಾಡ್ಲಿಕ್ಕೆ ಬರ್ತದ? ಬರೋದಿಲ್ಲ ಅದು. ಆದ್ರೆ ಅಷ್ಟು ಸಣ್ಣ ಮಗು ಕಂಪ್ಯೂಟರ್ ನಡೆಸಲ್ಲ, ಆ ಸಂಸ್ಕಾರ ಯಾವಾಗಿಂದ? ಅದು ಹಿಂದಿನ ಜನ್ಮದ್ದು. ಅದಕ್ಕೆ ವಿದ್ಯಾ ಅಂತಕ್ಕಂಥದ್ದು, ಈಗ ನೀವು ವಿದ್ಯಾ ಕಲಿತಾ ಇದ್ರಿ, ಈ ಅಷ್ಟೆಲ್ಲ ಮನುಷ್ಯ ಅನೇಕ ಜನ್ಮಗಳಿರ್ತಾವೆ. ಈ ಜನ್ಮ ಹೋದ ನಂತರ ಮತ್ತೆ ಬೇರೆ ಜನ್ಮ ಬರ್ತದಂದ್ರೂ ಕೂಡ ಏನಂತದ? ಈ ಜನ್ಮ ಬೇರೆ ಜನ್ಮ ಬರ್ತದಂದ್ರೆ ಆಗಲೂ ಕೂಡ ವಿದ್ಯಾ ನಿಮ್ಮ ಜೊತೆಗೆ ಇರ್ತದೆ. ಆಗಲೂ ನಿಮ್ಮ ಜೊತೆಗೆ ಇರ್ತದೆ. ನೀವು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತು, ಬೆಳ್ಳಿ, ಬಂಗಾರ ಯಾವ ನಿಮ್ಮ ಜೊತೆಗೆ ಬರೋದಿಲ್ಲ. ಒಬ್ಬ ಶ್ರೀಮಂತ ಇದ್ದ. ಯಾರ್ದ್ರಿ? ಒಬ್ಬ ಶ್ರೀಮಂತ ಇದ್ದ ಪಂಜಾಬದಲ್ಲಿ. ಎಲ್ಲದು? ಪಂಜಾಬದಲ್ಲಿ. ಗುರು ನಾನಕರು ಅತ್ಯಂತ ಪ್ರಸಿದ್ಧರು. ಅವರ ಶಿಷ್ಯ ಆತ. ಅವ ಬಹಳಷ್ಟು ವ್ಯಾಪಾರ ಮಾಡ್ತಿರ್ತಕ್ಕಂಥ ಪುರುಷ. ಹಣವನ್ನು ಸಂಪಾದನೆ ಮಾಡಿದ. ಒಂದು 100 ಧ್ವಜಗಳನ್ನು ಹಚ್ಚಿ ತನ್ನ ಮನೆ ಮುಂದೆ. ಎಷ್ಟು ಹಚ್ಚಿದ್ರಿ? 100 ಧ್ವಜಗಳು. 1, 2 ಶಾಲೆ ಮುಂದೆ ಹಚ್ಚಿರ್ತಾರೆ, ಒಂದು ಕಡೆ ಹಚ್ಚಿದ್ರು, ಬೇರೆ ಬೇರೆ ಬಣ್ಣ ಧ್ವಜ ಹಚ್ಚಿರ್ತಾರೆ. ಹೈಸ್ಕೂಲ್ ಮುಂದೆ, ಕಾಲೇಜ್ ಮುಂದೆ ಹಚ್ಚಿರ್ತಾರೆ ಭಾಳಷ್ಟು. ಹಾಗೆ 100 ಧ್ವಜಗಳನ್ನು ಹಚ್ಚಿದ್ದಾನೆ. ಗುರುಗಳು ಕೇಳಿದ್ರು, ಇಂಥವ ಶಿಷ್ಯ ಬರಬೇಕಾಗಿತ್ತು, ಈ ಸಲ ಬರಲಿಲ್ಲ ಅಂತ ಹೇಳಿ ಕೇಳಿದರು. ಇನ್ನುಳಿದವರು ಅವ್ರ ಜನರು ಹೇಳಿದರು, ಇನ್ನುಳಿದವರು ಭಕ್ತರು, ಗುರುಗಳೇ ಆತ ಈಗ ಭಾರಿ ಶ್ರೀಮಂತ ಏನ, 1 ಕೋಟಿ ಹಣವನ್ನು ಸಂಪಾದನೆ ಮಾಡಿದಂಥ ಒಂದು ಧ್ವಜ ಹಚ್ತಾನೆ. ಅವನು ಧ್ವಜಗಳು ಎಷ್ಟಾಗಿವೆ ಈಗ? 100 ಧ್ವಜ ಚೆನ್ನಾಗಿ. ಎಷ್ಟು ಕೋಟಿ ಆಗಿದ್ರೆ ಸಂಪತ್ತು? 100 ಕೋಟಿ ಸಂಪಾದನೆ ಆಗಿದ್ರಿ. ಅದಕ್ಕೆ ಅವ್ನು ಬರಲಿಕ್ಕೆ ಬಿಡೋನೇ ಇಲ್ಲ ಅವನಿಗೆ. ಅದನ್ನು ಎಣಿಸೋದು, ಅದನ್ನು ನೋಡೋದು, ರಾತ್ರಿ ಆಗಲ್ಲ ಅದನ್ನು ಮಾಡ್ಕೋತ ಅಲ್ಲೇ ಕೂತಾನ್ರಿ. ಅವ್ನು ಬರಲಿಕ್ಕೆ ಆಗೋದಿಲ್ಲ. ಅವ್ರ ಗುರುಗಳಂದರು, ಅದೆಲ್ಲ ಸರಿ, ಒಂದು ಸಲ ನಾವು ಹೇಳಿ ಅಂತ ಹೇಳ್ರಿ ನೋಡೋಣ ಅಂತ. ಗುರುಗಳು ನಿನಗೆ ಬಾ ಅಂತಂದಿದ್ದಾರೆ, ಬರಬೇಕು, ತಾವು ಸಾಹುಕಾರರು ಬರಬೇಕು, ಯಜಮಾನರು ಅಂತೇಳಿ ಹೇಳಿದರು. ಗುರುಗಳ ಹತ್ರ ಬೇಕು, ನನಗೆ ಬಿಡೋನೇ ಸಿಗ್ತಾ ಇಲ್ಲ, ಈಗ ಭಾಳ ಕೆಲಸ ಅದು, ಹೇಗೆ ಬರಲಿ ಅಂತ. ಮತ್ತು ಗುರುಗಳು ಹೇಳಿದ್ದಾರೆ, ನೋಡ್ರಿ ಏನಾಗ್ತದೆ, ಬಂದ್ರೆ ಚಲೋ ಅದು. ಆಯ್ತಪ್ಪ ನಡೀರಿ ಹೋಗೋಣ ಅಂತಕೊಂಡು ಹೇಳಿ ಬಂದ. ಪತ್ನಿ ಚಲೋ ಇದ್ದರು, ಹೋಗಿ ಬರ್ರಿ ಅಂತ ಹೇಳಿದ್ರು. ಪತ್ನಿ ಹೇಳ್ತಿದ್ರು, ಸಂಪಾದನೆ ಮಾಡಿ ಏನು ಮಾಡ್ತೀರಿ, ಗುರು ಆಶೀರ್ವಾದ ಪಡ್ಕೊಡು, ಶೇವ್ ಮಾಡಿ ತಿಳ್ತಿದ್ರು ಅವರು. ಸುಮ್ಮರು ಏನು ತಿಳ್ತದೆ ಅಂತೇಳಿ ಪತ್ನಿ ಹೇಳಿ ಅದನ್ನೇ ಮಾಡ್ತಿದ್ದೆ ಯಾವಾಗಲೂ. ಈಗ ಗುರು ಹತ್ರ ಹೋಗಿ ಸಾಷ್ಟ ನಮಸ್ಕಾರ ಮಾಡಿದ. ಅಪ್ಪರ ಹೋಗಿ ಬರ್ತಾನೆ ರೀ ಅಂತಂದು, ನಮಸ್ಕಾರ ಮಾಡ್ತಾ ಇದ್ದಾನೇನು, ಹೋಗಿ ಬರ್ತಾನೆ. ಅವ್ರಂದ್ರೆ ಏನು ಕಾರಣ ಹೋಗ್ತಾ ಇದ್ದಿ? ಅದು ಈಗೆಲ್ಲ ಭಾಳ ವ್ಯವಹಾರ ಭಾಳ ಅದ ರೀ, ಭಾಳ ನಾವು ಮಾಡಿದಾಗ ಆಗ್ತದೆ, ಮಾಡ್ಲಿಕ್ಕೆ ಆಗೋದಿಲ್ಲ, ನಾನೇ ಮಾಡೋಕೆ ಹೋಗಿ. ಅದೇನದು, ಒಂದು 100 ಕೋಟಿ ಸಂಪಾದನೆ ಮಾಡೀನಿ ರೀ, ಅದನ್ನೆಲ್ಲ ಹೋಗಿ ನೋಡ್ಬೇಕು, ನಾವು ಹೋಗ್ಬೇಕು, ಹೋದಾಗ ಆಗ್ತದಂತ. ಆಗ ಗುರು ಹೇಳಿದರು, ಸರಿ ಒಂದು ಕೆಲಸ ಮಾಡೋದು, ನನ್ನ ಹತ್ರ ಒಂದು ಸೂಜಿ ಅದ, ಇದು ನಮ್ಮ ಗುರುಗಳು ಕೊಟ್ಟದು. ಗುರುಗಳಿಗೆ ಪರಮ ಗುರುಗಳು ಅಂತಾರೆ. ಎಂತಾರೆ? ಪರಮ ಗುರುಗಳು. ಈ ಸೂಜಿಯನ್ನು ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಆ ಸೂಜಿಯನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ,
ಪವಿತ್ರ ಸೂಜಿ ಅದು. ಯಾವ ಸೂಜಿ ಅದು? ಎಂಥದ್ದು? ಗುರುಗಳು ಪವಿತ್ರ ಇರ್ತಕ್ಕಂಥ ಗುರುಗಳು ಕೊಟ್ಟಿದ್ದಾರೆ. ಆ ಸೂಜಿಯನ್ನು ನಿನಗೆ ಕೊಡ್ತಾ ಇದ್ದೀನಿ, ಈ ಸೂಜಿಯನ್ನು ತೆಗೆದುಕೋ. ಗುರು ಏನು ಮಾಡಲಿ ಅಂತ ಕೇಳ್ತಾರೆ. ಇದನ್ನು ಮುಂದಿನ ಜನ್ಮಕ್ಕೆ ಬಂದಾಗ ನಾನು ಭೇಟಿಯಾಗಿ ಕೊಟ್ಬಿಡು ಅಂತ. ಯಾವ್ರಿ? ಮುಂದಿನ ಜನ್ಮ ಬಂದಾಗ ಈ ಸೂಜಿಯನ್ನು ನಾನು ಕೊಟ್ಬಿಡು, ಅಲ್ಲಿ ತನಕ ನೀನು ರಕ್ಷಣೆ ಮಾಡು, ಕಾಪಾಡಬೇಕಾ, ನಿನಗೆ ಬಿಡುವಿಲ್ಲ. ಮತ್ತು ನೀವು ಭಾಳಷ್ಟು 100 ಕೋಟಿ ಹಣವನ್ನು ಸಂಪಾದನೆ ಮಾಡಿದ್ರೆ ಹೇಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅದನ್ನು ಮಾಡ್ಬೇಕು ಅನ್ನೋದು ನಿನಗೆ ತಿಳಿದದು. ಅದಕ್ಕೆ ರಕ್ಷಣೆ ಮಾಡೋದು ಅಥವಾ ಹ್ಞೂ ರೀ ಅಂತಂದು ತೆಗೆದುಕೊಂಡು ಹೋದ ಮನೆಗೆ. ತೆಗೆದುಕೊಂಡು ಹೋಗಿ ಅದನ್ನು ಮನೆಗೆ ಹೋಗ್ತಾರೆ. ಅವ್ರು ಕೇಳಿದ್ರು, ಗುರುಗಳು ಏನು ಕಾರಣ ಕರೆಸಿದ್ರು ತಮ್ಮನ್ನ ಅಂತ ಕೇಳಿದ್ರು. ಅಲ್ಲೇ ಬರಬೇಕಾಗಿತ್ತು, ಬಂದೇ ಅಲ್ಲ ಅಂತ ಕೇಳಿದರು. ನಾನು ಬಿಡು ಅಂತ ಹೇಳಿದೆ. ಹಾಗಾದ್ರೆ ಈ ಸೂಜಿ ತೆಗೆದುಕೊಂಡು ನಮ್ಮ ಪರಮ ಗುರುಗಳು ಕೊಟ್ಟಿದ್ದಾರೆ ಅಂತ ರಕ್ಷಣೆ ಮಾಡು, ಮುಂದಿನ ಜನ್ಮಕ್ಕೆ ಈ ಸೂಜಿಯನ್ನು ಕೊಡು ಅಂತ ಹೇಳಿದರು. ಅಷ್ಟೇ, ಮತ್ತೇನಲ್ಲ, ಇಷ್ಟೇ ಅಂತಂದು ಒಂದು ಪೆಟ್ಟಿ ತೊಗೊಂಡು ಇಡ್ಲಿಕ್ಕೆ ಹೋದ. ಟ್ರೆಜರಿಯಲ್ಲಿ ಪತ್ನಿ ಹೇಳಿದರು, ತಡೀರಿ ಅಂತ. ಏನು ಅಂತ, ಏನು ಹುಟ್ಟಿ ಬಂದರೆ ತಗೊಳ್ರಿ, ಮುಂದಿನ ಜನ್ಮ ಇದೇ ಮನೆಗೆ ಬರ್ತಾ ಇದ್ದೀರೋ ಅಥವಾ ಯಾವ ಮನೆಗೆ ಹೋಗ್ತಾ ಇದ್ದೀರಿ, ಇನ್ನು ಎಲ್ಲಿ ಹುಡ್ತಾ ಇದ್ದೀರಿ ನಿಮ್ಗೆ ತಿಳಿದದ? ಕೂತ್ಕೊಂಡು ವಿಚಾರ ಮಾಡಿದ. ಹೌದು, ನನಗೆ ಗುರ್ತಾನೆ ಇಲ್ಲ ಅಂತ. ಹಾಗಾದ್ರೆ ಮುಂದಿನ ಮನೆಗೆ ಮುಂದಿನ ಜನ್ಮದಲ್ಲಿ ನಾನು ಎಲ್ಲಿ ಹುಡ್ತಾ ಇದ್ದೀನಿ ನೀವು ತಿಳಿದಿದ್ರೆ ಮತ್ತು ಹೇಗೆ ಕೊಡ್ತೀರಿ ನೀವು? ಒಂದೇದು, ಈ ನೀವು ದೇಹ ತ್ಯಾಗ ಮಾಡ್ತೀರಿ, ಒಂದು ದಿವಸ ತ್ಯಾಗ ಮಾಡ್ತಾಯಿದ್ರಿ. ನೀವು ದೇಹ ತ್ಯಾಗ ಮಾಡಿದ ಮೇಲೆ ನಿಮ್ಮ ಮೈ ಮೇಲೆ ಬಟ್ಟೆಗಳಿರ್ತಾವಲ್ಲ, ಈ ಬಟ್ಟೆಗಳನ್ನು ನೀವು ಗಳಿಸಿರ್ತಕ್ಕಂಥ ಸಂಪತ್ತನ್ನೆಲ್ಲವನ್ನು ನಿಮ್ಮ ಜೊತೆ ಕಟ್ಟು ಒಯ್ಲಿಕ್ಕೆ ಬರ್ತದೆ? ಹೌದು, ನೆನಪಾಗಲಿಲ್ಲ. ಈ ಬಟ್ಟೆಗಳನ್ನೆಲ್ಲ ಇಲ್ಲೇ ಬಿಚ್ಚಿ ಹಾಕಿಬಿಡ್ತಾರೆ, ಮತ್ತೆಲ್ಲ ಸಂಪತ್ತು ಇಲ್ಲೇ ಉಳಿತದೆ, ಒಯ್ಲಿಕ್ಕೆ ಆಗ್ತಾಯಿಲ್ಲ. ಅವರಂದರು, ಸರಿ ಅದ ರೀ, ಒಂದು ಕ್ಷಣ ವಿಚಾರ ಮಾಡಿರಿ. ಆ ಗುರುಗಳಿಂದ ಸೂಜಿಯನ್ನು ತೊಗೊಂಡು ಬಂದ್ರಲ್ಲ, ಮತ್ತು ಈ ಸಂಪತ್ತು ಒಯ್ಲಿಕ್ಕೆ ಸಾಧ್ಯ ಸೂಜಿಯನ್ನು ಹೇಗೆ ಒಯ್ತೀರಿ, ಮತ್ತು ಅವ್ರು ಹೇಗೆ ಕೊಡ್ತೀರಿ ಅಲ್ಲಿ ಗುರುಗಳಿಗೆ? ಹೌದು, ತಿಳಿಯಲಿಲ್ಲ ನನಗೆ, ಇನ್ನೇನು ಮಾಡಬೇಕು ಅಂತ ಅವ್ರು ಹೇಳಿದರು. ಆ ಗುರುಗಳ ಸೂಜಿಯಲ್ಲಿ ಕಳೆದ್ರಿ, ಶ್ರೇಷ್ಠ ಗುರುಗಳು ಪರಮ ಗುರುಗಳ ಸೂಜಿ ಅಂತೀರಿ, ಹೋಗಿ ಕೊಟ್ಟು ಬರೋ ಅಂತ ಹೇಳಿದ್ರು. ಆ ಸೂಜಿ ತೆಗೆದುಕೊಂಡು ಹೋಗಿ ಗುರುಗಳಿಗೆ ಸಾಷ್ಟ ನಮಸ್ಕಾರ, ಗುರುಗಳೇ ಮುಂದಿನ ಜನಕ್ಕೆ ನೈಲಿ ಹುಡ್ತಾನು ಗುರುತಿಲ್ಲ, ಮತ್ತು ಅಷ್ಟೇ ಹೋಗುವಾಗ ಈ ಸೂಜಿನ ಒಯ್ಲಿಕ್ಕೆ ಆಗೋದಿಲ್ಲ, ಮತ್ತು ವಸ್ತ್ರನ ಒಯ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಇಲ್ಲಿರ್ತದೆ, ಮತ್ತು ಒಯ್ಲಿಕ್ಕೆ ಹೌದು. ನಮ್ಮ ಮನೆಯೊಳಗೆ ಹೆಣ್ಮಕ್ಳು ಹೇಳಿದ್ರಿ, ಈ ಸೂಜಿ ತಾವು ದಯವಿಟ್ಟು ಸೂಜಿಯನ್ನು ತೆಗೆದುಕೊಳ್ರಿ, ನಾವು ಮನೆಗೆ ಹೋಗ್ಕನ್ರಿ. ಅವರಂದರು, ಭಾಳ ಸಂತೋಷ, ನೀವು ಹೋಗುವಾಗ ಇಷ್ಟು ಸಂಪಾದನೆ ಮಾಡಿರ್ತಕ್ಕಂಥ 100 ಕೋಟಿ ಅದಲ್ಲ ಸಂಪತ್ತು, ಅದು ಒಯ್ಲಿಕ್ಕೆ ಬರ್ತದೆ? ಬರೋದಿಲ್ಲ. ನೀವು ತಿಳಿದದ ಈಗ. ಅಷ್ಟೆಲ್ಲ ಬಿಡು, ಒಂದು ಸೂಜಿಯನ್ನು ಕೂಡ ನೀವು ಒಯ್ಲಿಕ್ಕೆ ಆಗೋದಿಲ್ಲ ಅಂತ ಪರಮ ಗುರುಗಳು ಕೊಟ್ಟಿರ್ತಕ್ಕಂಥ ಸೂಜಿಯನ್ನು ಕೂಡ ನೀವು ಒಯ್ಲಿಕ್ಕೆ ಆಗೋದಿಲ್ಲ ಅಂದರೆ ಅದೇ ಸತ್ಯ ಅಂತ ಭಾವಿಸ್ಕೊಂಡು ಯಾವಾಗಲೂ ಸಂಸಾರದಿಂದ ಅದರ ಚಿಂತೆ ಹಗಲು ರಾತ್ರಿ ಮಾಡ್ತಾ ಇದ್ದಿಲ್ಲ. ಅಧ್ಯಾತ್ಮದ ಚಿಂತೆಯನ್ನು ಬಿಟ್ಟು, ಮೋಕ್ಷ ಚಿಂತೆಯನ್ನು ಬಿಟ್ಬಿಟ್ಟು ಅದರ ಚಿಂತೆಯನ್ನು ಮಾಡ್ತಾ ಅಲ್ಲಿ ಕೂತಿದ್ದಿ. ಯಾವುದು ನಿನ್ನ ಜೊತೆಗೆ ಬರುವುದಿಲ್ಲವೋ ಅದನ್ನು ಸಂಗ್ರಹ ಮಾಡಿ ಏನು ಮಾಡ್ತಕ್ಕಂತ ಮಾಡ್ತಾ ಇದ್ದಿ. ಅದು ತನ್ನಿಂದ ದೈವಾನುಸಾರ ಬರಲಿ, ಆದರೆ ಪ್ರಯತ್ನಪೂರ್ವಕವಾಗಿ ನೀವು ಅಧ್ಯಾತ್ಮ ಸಾಧನೆ ಮಾಡಬೇಕಾಗಿತ್ತು, ಜ್ಞಾನ ಸಂಗ್ರಹ ಮಾಡಬೇಕಾಗಿತ್ತು, ಬ್ರಹ್ಮಜ್ಞಾನವನ್ನು. ಅದನ್ನು ಬಿಟ್ಕೊಟ್ಟು ಕೇವಲ ಸಂಸಾರ ಸ್ಥಿತಿ ಅಂತೂ ಹೊರಗಿನ ವ್ಯವಹಾರಗಳನ್ನ ಅದನ್ನು ಸಂಗ್ರಹ ಮಾಡ್ತಾ ಸಾಯಿದ್ರೇನು ಮುಂದೆ ನಿನ್ನ ಜೊತೆಗೆ ಬಂದು ಅದರಿಂದ ಉದ್ಧಾರ ಆಗಲಿ ಬರ್ತದೇನು ಅಂತ ಕೇಳ್ದ. ಆತ ಹೇಳ್ದ, ಇಲ್ಲ ಗುರುಗಳೇ, ಹಾಗಾದ್ರೆ ಏನು ಮಾಡ್ತಾಯಿದ್ದೆ ಗುರುಗಳೇ, ಇನ್ಮೇಲೆ ನನ್ನ ಅಪರಾಧ ಆಯಿತು, ನಾನು ಬ್ರಹ್ಮಜ್ಞಾನವೆಂಬ ವಿದ್ಯೆಯನ್ನು ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಒಂದು ಸೂಜಿಯನ್ನು ದೇಹ ತ್ಯಾಗ ಮಾಡಿದ ಮೇಲೆ ಒಂದು ಸೂಜಿಯನ್ನು ಕೂಡ ಸ್ವರ್ಗಕ್ಕೆ ಒಯ್ಲಿಕ್ಕೆ ಆಗೋದಿಲ್ಲ, ನರಕಕ್ಕೂ ಒಯ್ಲಿಕ್ಕೆ ಆಗೋದಿಲ್ಲ, ಎಲ್ಲಿ ಒಯ್ಲಿಕ್ಕೆ ಆಗೋದಿಲ್ಲ. ಅಷ್ಟಲೇ ಇಂಥಲ್ಲಿ ಹುಟ್ಟಿ ಬರ್ತಾಯಿದ್ದೀನೋ ಕೂಡ ಗೊತ್ತಿಲ್ಲ. ಹೀಗಾಗಿ ಇನ್ಮೇಲೆ ನಾನು ಏನು ತೆಗೆದುಕೊಳ್ಳೋದಿಲ್ಲ, ಆ ಸಂಪತ್ತನ್ನು ತೆಗೆದುಕೊಳ್ಳೋದಿಲ್ಲ, ಎಲ್ಲವನ್ನು ದಾನ ಮಾಡಿಬಿಡ್ತಾ ಇದ್ದೀನಿ. ತಮ್ಮ ಸೇವೆ ಏನು ಮಾಡ್ತಾನೆ ತಗೊಂಡು 100 ಕೋಟಿ ಸಂಪತ್ತನ್ನೆಲ್ಲ ದಾನ ಮಾಡಿ ಸದ್ಗುರುವರ ಸೇವೆ ಮಾಡ್ತಾ ಹೋದಂತ. ಯಾರ್ರೀ? ಯಾರೊಬ್ಬ ಸಾಹುಕಾರ ಗುರು. ಯಾರವರು? ಗುರು ನಾನಕರು. ಆದ್ದರಿಂದ ಯಾವುದನ್ನು ಒಯ್ಲಿಕ್ಕೆ ಬರುವುದಿಲ್ಲವೋ ಅದನ್ನು ಸಂಗ್ರಹ ಮಾಡಿ ಮಾಡೋದೇನದ ಅಷ್ಟೇ ಅಲ್ಲ, ಅದನ್ನ ಕಳ್ಳರು ಕೂಡ ಕಳ್ತನ ಮಾಡ್ಲಿಕ್ಕೆ ಬರ್ತದೆ. ಖರ್ಚು ಮಾಡಿದಷ್ಟೇ ಆಗ್ತದೆ, ವ್ಯಯ ಆಗ್ತದೆ, ನಾಶ ಆಗ್ತದೆ. ನಾಶ ಆಗದೇ ಇರತಕ್ಕಂಥದ್ದು ಯಾವುದು? ವಿದ್ಯಾ ಅಂತ. ಅದರಿಂದ ವ್ಯಯ ಕೃತೆ ವರ್ಧತೇವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ಪ್ರದಂ. ಖರ್ಚು ಮಾಡಿದಷ್ಟು ಸಂಪತ್ತು ಏನಾಗ್ತದೆ? ವೃದ್ಧಿ ಆಗ್ತದೆ.
ಎಂಥದ್ದು ವಿದ್ಯಾ. ಅದರಿಂದ ಈ ವಿದ್ಯಾ ಅಂತಕ್ಕಂಥದ್ದು ವೇ ಕುರತೆ ವರ್ಧತೆ ನಿತ್ಯಂ, ಖರ್ಚು ಮಾಡಿದಷ್ಟು ನಿತ್ಯದಲ್ಲಿ ಕಡೆ ವೃದ್ಧಿ ಆಗ್ತಕ್ಕಂಥ ಆಗ್ತದೆ. ಅದರಿಂದ ವಿದ್ಯಾಧನಂ ಸರ್ವಧನಾತ್ ಪ್ರಧಾನ, ವಿದ್ಯಾಧನ ಅಂತಕ್ಕಂಥ ಎಲ್ಲ ಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದು ತಗೊಂಡು ಹೇಳ್ತಾರೆ. ಅದರಿಂದ ಎಲ್ಲರೂ ಕೂಡ ಏನು ಮಾಡಬೇಕು, ವಿದ್ಯೆಯನ್ನು ಅವಶ್ಯವಾಗಿ ಕಲಿಬೇಕು. ನಿಮ್ಮ ಈ ಶಿಬಿರಗಳಲ್ಲಿ ಎಲ್ಲರೂ ಏನು ಮಾಡಬೇಕು, ಆಲಸ್ಯವನ್ನು ತೊರೆದು ವಿದ್ಯೆಯನ್ನು ಕಲೀರಿ, ಎಲ್ಲ ಒಳ್ಳೆಯದಾಗಲಿ. ಇನ್ನು ಸದ್ಗುರುವರ ಚರಿತ್ರೆಯನ್ನು ಕೂಡ ಕೇಳ್ತಾ ಇರಲ್ಲ, ಇದು ಮಹಾಸಂಪತ್ತ. ಇದೇನಾದರೂ ಬ್ರಹ್ಮವಿದ್ಯೆಯನ್ನು ನೀಡ್ತಕ್ಕಂಥ ಸದ್ಗುರುವರ ಚರಿತ್ರೆ, ಇದನ್ನು ಶ್ರವಣ ಮಾಡ್ತಾರೆ. ನಿಮಗೆಲ್ಲರೂ ಕೂಡ ಎಷ್ಟೋ ಜನಗಳ ಪುಣ್ಯದಾನಗೋಸ್ಕರವಾಗಿ ಸದ್ಗುರುವರ ದಿವ್ಯ ಸ್ಥಾನ, ಅವರ ಚರಿತ್ರೆ, ಆ ವಿಷಯವನ್ನು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ಪ್ರಾಪ್ತಿಯಾಗಿದೆ. ಮಕ್ಕಳೇ, ನಿಮ್ಮೆಲ್ಲ ಸದ್ಗುರು ಒಳ್ಳೆಯದನ್ನು ಮಾಡಲಿ. ಇಂಥ ಒಂದು ವಿದ್ಯೆಯನ್ನು ಕಲಿಯಬಾರ್ದು ಅಂತಕ್ಕಂಥ ಇತ್ತು ಅಂದ್ರೆ, ತಿಳುವಳಿಕೆ ಇರಲಿಲ್ಲ, ಸಂಸ್ಕಾರ ಇರಲಿಲ್ಲ ಅಂದ್ರೆ ಅಂಥವ್ರು ಹೇಗಿರ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ನಾವು ನೀವೆಲ್ಲ ಶುರು ಮಾಡೋಣ. ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ ನಾವನ್ನೆಲ್ಲ ಶ್ರವಣ ಮಾಡೋಣ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸೌಭಾಗ್ಯ ಸದ್ಗುರು ಎಲ್ಲರೂ ಕೂಡ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರು ವಿಷಯದಲ್ಲಿ ಪ್ರವೇಶ ಮಾಡೋಣ. ಆದ್ಮೇಲೆ ಸದ್ಗುರುವರ ಚರಿತ್ರೆ ಶ್ರವಣ ಮಾಡಲಿಕ್ಕೆ ಎಲ್ಲರೂ ಬರ್ತಾಯಿದ್ರಿ, ಎಲ್ಲರೂ ಬರ್ತಾಯಿದ್ರಿ. ಸದ್ಗುರು ಎಲ್ಲಿದ್ದಾರೆ ನಾವನ್ನೆಲ್ಲ ಹೋಗ್ಬೇಕು. ಎಲ್ಲ ಬರ್ತಾಯಿದ್ರೆ ತಯಾರಿದ್ರಿ, ನೀವು ಬರ್ತಾಯಿದ್ರಿ ಎಲ್ಲರೂ. ಇದೊಂದು ಮಹಾಪ್ರವಾಸ ಅಂತ, ಸದ್ಗುರುಗಳ ಜೊತೆಗೆ ಸಾಗತಕ್ಕಂಥದ್ದು ಮಹಾಪ್ರವಾಸ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಾವು ನೀವೆಲ್ಲ ಶ್ರವಣ ಮಾಡ್ತಕ್ಕಂಥ ಗ್ರಂಥ ಯಾವುದ್ರದು? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ. ಅದರಲ್ಲಿ 54 ಭಾಗಗಳಿಂದ ಕೂಡಲ್ಪಟ್ಟಂಥ ಮಹಾಚರಿತ್ರೆಯಲ್ಲಿ ನಾವೀಗ ಶ್ರವಣ ಮಾಡ್ತಕ್ಕಂಥದ್ದು ಎಷ್ಟನೇ ಭಾಗ ಇದು? 10ನೇ ಭಾಗ. ಅದರಲ್ಲಿ ಇವತ್ತಿನ ಅಧ್ಯಾಯ ಎಷ್ಟೇದ್ರಿ? 8ನೇ ಅಧ್ಯಾಯ. ನಾವೆಲ್ಲ ಶ್ರವಣ ಮಾಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಆದ್ಮೇಲೆ ಈ ಗುರುಗಳು ಇದು ಶ್ರವಣ ಮಾಡಬೇಕು, ಗುರುಗಳು ಇದ್ದಾರೆ ನೋಡ್ಬೇಕಲ್ಲ ನಾವನ್ನೆಲ್ಲ. ಆದ್ಮೇಲೆ ಸದ್ಗುರು ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಉಮ್ರಾಣಿಯ ಹಿರೇಹಳ್ಳದ ಬಿಲ್ವರದಲ್ಲಿ ತಮ್ಮ ಕಮರಿ ಮಠದಲ್ಲಿ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ. ಯಾವಾಗಲೂ ಸದ್ಗುರುಗಳ ಸನ್ನಿಧಿಯಲ್ಲಿ ಶಾಸ್ತ್ರ, ಪುರಾಣ, ಪ್ರವಚನ, ಭಜನೆ, ಕೀರ್ತನೆ, ನೀವು ಇರ್ತಿರೋ ಮಕ್ಕಳು, ಹೀಗೆಲ್ಲ ಅಲ್ಲೆಲ್ಲ ಮಕ್ಕಳು ಸದ್ಗುರುಗಳ ಸನ್ನಿಧಿ ಗೋವುಗಳನ್ನು ಕಾಯ್ತಕ್ಕಂಥ ಮಕ್ಕಳು ಬರ್ತಾಯಿದ್ರು ಗುರುಗಳತ್ತು. ಅವ್ರಿಗೆ ಅಧ್ಯಾತ್ಮವನ್ನು ಪ್ರತಿಪಾದನೆ ಮಾಡ್ತಾಯಿದ್ರು ಗುರುಗಳು. ಹೀಗೆ ಎಲ್ಲ ದೃಷ್ಟಿಯಿಂದ ಆನಂದವಾಗಿರ್ತಕ್ಕಂಥದ್ದು. ಅಲ್ಲೆಲ್ಲ ಭಾಳ ಸುಂದರವಾಗಿರ್ತಕ್ಕಂಥ ಸ್ತ್ರೀ ಕ್ಷೇತ್ರ. ಅಲ್ಲಿ ಮೊಲಗಳು, ಗಿಳಿಗಳು, ಪಾರಿವಾಳಗಳು, ನವಿಲುಗಳು, ಜಿಂಕೆಗಳು ಎಲ್ಲವೂ ಕೂಡ ಸದ್ಗುರುಗಳ ಸನ್ನಿಧಿಕೊಂಡು ಆನಂದವಾಗಿ ಅಧ್ಯಾತ್ಮ ಚಿಂತನೆ ಮಾಡ್ತಾ ಮಾಡ್ತಾ ವಾಸ ಮಾಡ್ತಾಯಿದ್ದು. ಅವುಗಳೆಲ್ಲ ತಿಳಿತದ್ರಿ. ಹೇಗೆ ತಿಳಿತದಂದ್ರೆ, ನಾವು ಇಲ್ಲಿ ಹೊರಭಾಗದಲ್ಲಿ ದಾಸೋಹ ಹತ್ರ ಹೋದ್ರೆ ಸಾಕು, ನಮ್ಮ ಗೋಮಾತೆ ಏನು ಮಾಡ್ತಾರೆ ಹೇಳಿ, ಒಮ್ಮೆ ತಕ್ಷಣ ಎಂಬ ಅಂತ ಕರೆದು ಬಿಡ್ತದೆ. ತಕ್ಷಣದಲ್ಲಿ ಅದ್ರ ಹತ್ರ ಹೋಗಿ ಭೇಟಿ ಆಗ್ಬೇಕು. ಅದು ಭೇಟಿಯಾಗಿ ಅದಕ್ಕೆ ಮೈ ಮೇಲೆ ಕೈ ಆಡಿಸಿ ಆಗಲಿಮ್ಮ ಪ್ರಸಾದ ಮಾಡ್ತೀವಿ. ಅದು ಪ್ರಸಾದ ಕೊಟ್ಟು ಆ ನಂತರ ಮುಂದೆ ಹೋದ್ರೆ ಬಿಡ್ತದೆ, ಇಲ್ಲಿಗೆ ಬಿಡುವುದಿಲ್ಲ. ಅಂದ್ರೆ ಅಪ್ಪವ್ರು ಬಂದ್ರೆ ನಮ್ಗೆ ಪ್ರಸಾದ ಕೊಡ್ತಾರೆ. ಅಪ್ಪವ್ರು ಬಂದ್ರೆ ನನಗೆ ಸಂತೋಷ ಆಯಿತು. ಅಪ್ಪವ್ರ ಸಮೀಪ ಯಾರು ಹೋಗ್ಬಾರ್ದು, ಅವ್ರನ್ನ ಯಾರು ಮುಟ್ಟಬಾರ್ದು, ಎಲ್ಲ ಭಾಳ ಕಾಳಜಿ ಮಾಡ್ತದೆ. ಎರಡು ಕೂಡ. ಈ ಮಡಿ ಮೇಲೆ ಹೋಗುವಾಗ ಅಲ್ಲಿ ಹೊರಭಾಗದ ಕಟ್ಟಿದ್ರೆ ನಮ್ಮ ಜೊತೆ ಯಾರಾದರೂ ಮಡಿಯಲ್ಲಿ ಏರ್ತಕ್ಕಂಥ ಸಮಯ ಇದ್ರೆ ಅವ್ರು ಹಿಂದಿನವರು ಏನಾದರೂ ಮಾಡಬಹುದಿರೋ ಅಂತ ಸಂಶಯ ಆಗಿ ಅವ್ರು ಗಡಿಬಿಡಿ ನೋಡ್ತಾಯಿತ್ತು. ಹೀಗೆ ಏನು ಮಾಡ್ತಾರೆ ಈ ಕಣ್ಣುಗಳು ಜೋರಾಗಿ ತೆರೆದುಕೊಂಡು ನೋಡ್ತಾ ಇತ್ತು, ಈ ಕಿವಿಗಳನ್ನ ಹೀಗೆ ಮಾಡಿಕೊಂಡು. ಅವ್ರಿಗೆ ಮತ್ತೆ ನಾವು ಇಲ್ಲ, ಅವ್ರು ನಮ್ಮವ್ರ ತರ್ತ ಅವ್ರ ಮೈ ಮೇಲೆ ಕೈ ಇಟ್ಟು ತೋರಿಸಿದ್ರೆ ಮತ್ತು ಶಾಂತ ಆಗಿತ್ತು. ಮತ್ತೊಂದು ನಿಮಿಷ ಮತ್ತು ಸಮಾಧಾನ ಆಗ್ತಿರಲಿಲ್ಲ. ಮತ್ತೆ ಏನು ಮಾಡ್ತಾರೋ ಏನು ಪರಿಚಿತ ಮಾಡಿಂದ ಇಳಿದ ಅದ್ರ ಥರ ಬರೋ ತನಕ ಅದಕ್ಕೆ ಸಮಾಧಾನ ಇರ್ತಿರಲಿಲ್ಲ. ಇಷ್ಟೊಂದು ಈ ದೊಡ್ಡ ಮಾತಾದ ಮತ್ತು ಇನ್ನೊಂದು ಅದು. ಹೀಗೆ ಅವುಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಅವುಗಳು ಕೂಡ ಅಧ್ಯಾತ್ಮ ತಿಳಿತಕ್ಕಂಥದ್ದು ಇರ್ತದೆ, ತಿಳಿತದೆ ಅವಕ್ಕೂ ಕೂಡ. ಈಗ ಒಂದು ವಿಷಯ ಹೇಳಿ ನೋಡ್ರಿ. ಅಂದ್ರೆ ಮಧ್ವಾಚಾರ್ಯ ಮಠದಲ್ಲಿ ಒಂದು ಎತ್ತು ಯಾವಾಗಲೂ ಇದ್ದುಕೊಂಡು ಅಧ್ಯಾತ್ಮ ಶ್ರವಣ ಮಾಡ್ತಾಯಿತ್ತು. ಕೊನೆ ಪುನರ್ಜನ್ಮ ಪ್ರಾಪ್ತ ಆಯಿತು. ಪುನರ್ಜನ್ಮ ಪ್ರಾಪ್ತ ಆದ ಮೇಲೆ ಅದು ಮನುಷ್ಯಾಗಿ ಜನಿಸಿದ ನಂತರ ಕುದುರೆ ಮೇಲೆ ಕೂತ್ಕೊಂಡು ಕುದುರೆ ನೀರೊಳಗೆ ಇನ್ನೊಂದು ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಿ ಅದ್ರ ಮೇಲೆ ಕೈ ಊರಿ ನದಿಗೆ ಬಾಯಿ ಹಚ್ಚಿ ನೀರು ಕುಡಿಯುವಾಗ
ಅಲ್ಲಿರ್ತಕ್ಕಂಥ ಅಕ್ಷೋಭ್ಯ ತೀರ್ಥ ಗುರುಗಳು ಆಚೆ ಇದ್ದ ನೋಡಿ ಹೇಳ್ತಾರೆ, ನೀನೇನು ಪೂರ್ವ ಜನ್ಮದಲ್ಲಿ ನೀನು ಪಶು ಇದ್ದೇನು ಅಂತೆಷ್ಟು ಕೇಳಿದ ತಕ್ಷಣದಲ್ಲಿ ಆ ನೆನಪಾಗಿಬಿಡ್ತದೆ, ಸ್ಮರಣೆ ಬರ್ತದೆ. ನಾನು ಪೂರ್ವ ಜನ್ಮದಲ್ಲಿ ಏನಿದ್ದೆ, ಒಂದು ಎತ್ತಾಗಿದ್ದೆ, ನಾನು ವೃಷಭವಾಗಿದ್ದೆ. ದಿನಾಲು ಗುರುಗಳ ವಿಷಯವನ್ನು ಶ್ರವಣ ಮಾಡಿ 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 ಪುಣ್ಯ ಸಂಗ್ರಹ ಆಯಿತು. ಅದು ಶ್ರವಣ ಮಾಡಿ ಅದೆಲ್ಲವನ್ನು ಶ್ರವಣ ಮಾಡಿ ಮನನ ಮಾಡಿ ನಿಧ್ಯಾಸನ ಮಾಡಿಕೊಂಡೆ. ಒಂದಿನ ನನ್ನ ದೇಹ ತ್ಯಾಗ ಆಯಿತು. ಅವರ ಕರುಣೆಯಿಂದ ಇವತ್ತು ನಾನು ಮನುಷ್ಯನಾಗಿ ಜನಿಸಿದ್ದೇನೆ. ಇವತ್ತು ಆ ಜ್ಞಾನ ನನಗೆ ಮತ್ತೆ ನನಗೆ ಅದು ಸ್ಮರಣೆ ಬಂತು. ಇನ್ಮೇಲೆ ಇದನ್ನೆಲ್ಲವನ್ನು ತ್ಯಾಗ ಮಾಡಿ ಅಕ್ಷೋಭ್ಯ ತೀರ್ಥರು ಸಹ ನೀವು ನಮಸ್ಕಾರ ಮಾಡಿ ಅವ್ರ ಕೃಪೆ ಪಡೆದುಕೊಂಡು ಯಾವುದನ್ನು ಹಿಂದಿನ ಕಾಲದಲ್ಲಿ ಗುರುಗಳನ್ನು ಕೇಳಿದನಲ್ಲ ಆ ಪುರುಷ ಇವತ್ತು ಮಧ್ವಾಚಾರ್ಯ ಗುರುಗಳು ಅನೇಕ ಗ್ರಂಥಗಳನ್ನೆಲ್ಲ ಅದು ನೋಡ್ತಾ ಅವುಗಳೆಲ್ಲ ಸುಂದರವಿರ್ತಂಥ ಟೀಕಾ ಬರೆದುಕೊಂಡು ಟೀಕಾಚಾರ್ಯ ಅಂತಕ್ಕಂಥ ಹೆಸರು ಪಡ್ಕೊಂಡ್ರು. ಮೊದಲು ಎತ್ತಿನ ಜನ್ಮ ಇತ್ತು ಅವರಿಗೆ. ಅಂದರೆ ಎತ್ತುಗಳಿಗೆ ಕೂಡ ಪಶುಗಳಿಗೆ ಕೂಡ ಏನಾಗ್ತದೆ, ಜ್ಞಾನ ಇರ್ತದೆ. ಅದಕ್ಕೆ ಏನಿದ್ರು ಗುರುಗಳ ಸನ್ನಿಧಿ ಇದ್ರೆ ಭಾಳ ಶ್ರೇಷ್ಠ. ಗುರುಗಳ ಸನ್ನಿಧಿ ಇರಲಿಲ್ಲ ಅಂದ್ರೆ ಮನುಷ್ಯ ಜನಿಸಿ ಬಂದರೂ ಕೂಡ ವ್ಯರ್ಥ ಇರ್ತದೆ. ಆದ್ಮೇಲೆ ಸದ್ಗುರುಗಳ 10ನೇ ಭಾಗದ 8ನೇ ಅಧ್ಯಾಯವನ್ನು ಶುರು ಮಾಡ್ಕೊಂತ ಇದ್ರಿ. ಇಲ್ಲಿ ಮಹಾತ್ಮರಿಂದ ಮರಣವಾದರೂ ಸಂತೋಷ ಅಂತ ವಿಷಯ ಏನದು ಇವತ್ತು. ಮಹಾತ್ಮರಿಂದ ಮರಣವಾದರೂ ಸಂತೋಷ ಅಂತ ಇವತ್ತಿನ ವಿಷಯ. ಆತ್ಮರೇ, ಸದ್ಗುರುಗಳ ಸನ್ನಿಧಿಯಲ್ಲಿ ಭಾಳ ಆನಂದ ಇರ್ತದೆ. ಕೆಲವೊಬ್ಬರಿಗೆ ಅರ್ಥನೇ ಆಗೋದಿಲ್ಲ. ಯಾರಿಗೆ ಪುಣ್ಯ ವಿಶೇಷ ಎಲ್ಲ ತಿಳಿತಾರೆ ರೀ. ಪುಣ್ಯದ ಕೊರತೆ ಇದ್ರೆ ಏನು ಮಾಡೋದು? ಕೆಲವೊಬ್ಬರು ತಂಬಾಕು ತಿಂದಿರ್ತಾರೆ. ತಂಬಾಕದು ಸುಣ್ಣ ಕುಡಿಸಿ ಮಾಡಿ ಬಾಯಿ ಸುಟ್ಕೊಂಡು ಮನೆಯೊಳಗೆ ಊಟಕ್ಕೆ ಹೋದ್ರಂದ್ರೆ ನೀ ಉಪ್ಪು ಹೆಚ್ಚಾಕಿ ನೀ ಖಾರ ಹೆಚ್ಚಾಕಿ ಹಾಗೆ ಮಾಡಿ ಹೀಗೆ ಮಾಡಿ ಕಾರಣ ಹಾಕಿಲ್ಲ ಹೋಗಿ ನ್ಯಾಯ ತೆಗಿತಾರೆ ಮನೆಯೊಳಗೆ. ಅವ್ರಂತಾರೆ, ಏನು ರೀ ನಿಮ್ಮ ಬಾಯಿ ಸ್ವಚ್ಛ ಮಾಡ್ಕೊಂಡು ಬರೋ ತಂಬಾಕು ತಿನ್ನೋದು ಬಿಡಿ, ಸುಮ್ಮನೆ ಯಾಕೆ ಕಾಡ್ತಾರನ್ನ. ಅವ್ರು ಹೇಳ್ತಾರೆ, ಏನು ನನಗೆ ಹಾಗೇನಿಲ್ಲ, ನೀನು ಅಡುಗೆ ಸರಿ ಮಾಡಿಲ್ಲ ಅಂತಕೊಂಡು ನ್ಯಾಯ ತೆಗಿತಾರೆ. ಅಂದರೆ ಅಲ್ಲಿ ಆ ಸಂಸ್ಕಾರ ಇರ್ತಲ್ಲ, ಆ ಸಂಸ್ಕಾರ ಬಾಯಿಗಳು ಇಲ್ಲಿ ತನಕ ಇರ್ತಲ್ಲ, ಅದು ಸ್ವಚ್ಛ ಆಗೋ ತನಕ ಅದು ಅರ್ಥನೇ ಆಗೋದಿಲ್ಲ. ಅದರಂತೆ ಹಿಂದಿನ ಜನ್ಮದ ಯಾವುದೋ ಒಂದು ಹೀನ ಸಂಸ್ಕಾರ ಇದ್ರೆ ಇನ್ನು ಸದ್ಗುರುವರ ಸನ್ನಿಧಿಯಲ್ಲಿ ಇದ್ದರೂ ಕೂಡ ಅಲ್ಲಿ ಹೋದರೂ ಕೂಡ ಆ ಬ್ರಹ್ಮಜ್ಞಾನ ಅಥವಾ ಗುರುಗಳ ಮಹಾತ್ಮೆ ಅಂತಕ್ಕಂತ ತಿಳಿತಾ ಇಲ್ಲ. ಸ್ವಲ್ಪ ಕಷ್ಟ ಆಗ್ತದೆ, ಕ್ಲೇಶ ಆಗ್ತದೆ. ಅದರಿಂದ ಮತ್ತೇನು ಮಾಡ್ಲಿಕ್ಕೆ ಬರ್ತದೆ? ಗುರುಗಳ ಸನ್ನಿಧಿ ಇದ್ದರೂ ಕೂಡ ಕಷ್ಟ ಆಗ್ತದೆ. ಹಾಗಾಗಬಾರ್ದಂದ್ರೆ ಮನುಷ್ಯನಿಗೆ ಸತ್ಸಂಗ ಅಂತಕ್ಕಂಥ ಅವಶ್ಯ ಬೇಕು. ಅಂದರೆ ಎಲ್ಲ ಅನುಕೂಲ ಆಗ್ತದೆ. ಹಿಂದಿನ ವಿಷಯ 4ನೇ ಅಧ್ಯಾಯ ನೀವೆಲ್ಲ ವಿಷಯ ಶುರು ಮಾಡ್ತಾ ಬಂದಿದ್ರಿ. ಆದ್ಮೇಲೆ ಸದ್ಗುರು ಕೃಪಾಶ್ರ ಭಾಳ ಶ್ರೇಷ್ಠ ಇರ್ತದೆ. ಶ್ರೀಮನ್ ನಿಜಗುಣ ಶಿವಗಳು ಈ ವಿಷಯದಲ್ಲಿ ಅಗಣಿತ ಮಹಿಮೆ ನಗಲದ ವಿಭವನೇ ಜಾಣ ಹೃದಯ ಅಂತ ಹೇಳಿದರು. ಏನದು? ಅಗಣಿತ ಮಹಿಮೆ ನಗಲದ ವಿಭವನೇ ಜಾಣ ಹೃದಯ. ಅಗಣಿತ ಮಹಿಮೆ ಅಂದ್ರೆ ಗಣಿತ ರಹಿತವಿರ್ತಕ್ಕಂಥ ಲೀಲೆಗಳನ್ನು ಕುಡಿತಕ್ಕಂಥವ್ರು ಗುರುಗಳು. ಇಷ್ಟೇ ಅಂತಲ್ಲ, ಅನೇಕ ಲೀಲೆಗಳನ್ನು ಕುಡಿತಕ್ಕಂಥವ್ರು ಸದ್ಗುರುಗಳು. ಅಗಣಿತ ಮಹಿಮೆಯನ್ನು ಅಗಲದೆ ಇರ್ತಕ್ಕಂಥವ್ರು ಯಾರು ಅಂದ್ರೆ ಜಾಣರ ದೇವಂತ. ಜಾಣರಲ್ಲಿ ದೇವರಂತ ಅವರು, ಜಾಣರಲ್ಲಿ ದೇವರಂತ. ಹೇಳಿದ್ದಾರೆ. ಆದ್ಮೇಲೆ ಇನ್ನೆಲ್ಲ ಕೇಳಿದ್ರಿ. ಉಮ್ರಾಣಿಯ ಯುವರಾಜ ಸದ್ಗುರುವರ ಸನ್ನಿಧಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಏನೇನು ನಡೀತದೆ ತಮ್ಮ ಸೇವಕರು ಕಳಿಸಿ ನೋಡ್ತಾ ಇದ್ದಾರೆ. ಗುರುಗಳಿಂದ ನನಗೆ ಅವಮಾನ ಆಗಿದೆ, ನನ್ನ ಎದೆಗೆ ಪಾದುಕೆಯಿಂದ ಒಗೆದಿದ್ದಾರೆ, ನನಗೆ ಅವಮಾನ ಆಗಿದೆ. ಅವ್ರನ್ನ ಅವಮಾನ ಮಾಡ್ಬೇಕಂತಕ್ಕಂಥ ದುಷ್ಟ ಬುದ್ಧಿ ಅದು. ಗುರುಗಳ ಪಾದ ಸ್ಪರ್ಶ ಆದರೆ ನಾನು ಧನ್ಯನಾದೆ, ಕೃತಾರ್ಥನಾದೆ ಅಂತಕ್ಕಂಥ ಬುದ್ಧಿ ಬರಲಿಲ್ಲ. ಏನಾಯ್ತು ರೀ? ಅವ್ರಿಗೆ ಅವಮಾನ ಮಾಡ್ಬೇಕಂತಕ್ಕಂಥ ದುರ್ಬುದ್ಧಿ ಬಂದರಿಂದ ಆಗ ಗುರುಗಳಿಗೆ ತೊಂದರೆ ಮಾಡ್ಬೇಕಂತಕ್ಕಂಥ ವಿಚಾರದಿದ್ದಾನೆ. ಇನ್ನು ಕೇಳ್ತಾ ಇದ್ದಾರೆ. ಆದರೆ ಗುರುಗಳ ಶಕ್ತಿ ಅಂಥದ್ದು ಅಗಣಿತ ಮಹಿಮೆನ ಅಗಲದ ವಿಭವನೇ ಜಾಣದೇವ ಅಂತ. ಅನೇಕ ಮಹಿಮೆಗಳನ್ನು ಕುಡಿತಕ್ಕಂಥವ್ರು ಗುರುಗಳು. ಆ ಗುರುಗಳಿಗೆ ಸಮಾನ ಆಗಿರ್ತಕ್ಕಂಥ ಜಗತ್ತಿನಲ್ಲಿ ಯಾರಿರ್ತಾರೆ? ಗುರುಗಳು ಸರ್ವ ಶ್ರೇಷ್ಠತಾರೆ. ಹೀಗೆ ಮಹಾಮಹಿಮೆಯಿಂದ ಕೊಡಲ್ಪಟ್ಟಂಥ ಸದ್ಗುರುಗಳು ಈಗ ಆ ಸೇವಕರನ್ನು ಕರೆದು
ಕೇಳ್ತಾ ಇದ್ರು, ಏನಂದ್ರೆ ಸೇವಕರೇ, ಗುರುಗಳ ಸ್ಥಾನದಲ್ಲಿ ಪ್ರಸಾದ ಎಲ್ಲರೂ ಮುಗಿದದ. ಹಿಂದಿನ ದಿವಸ ಕೇಳಿದ್ರು, ಎಲ್ಲರೂ ಪ್ರಸಾದ ಆಗಿದೆ, ಇದನ್ನು ಕೆಲವರು ಪ್ರಸಾದ ಮಾಡ್ತಕ್ಕಂಥವ್ರು ಅಷ್ಟೇ ಇದ್ದಾರೆ ಅಂತ. ಹೀಗೆ ಅಲ್ಲಿರ್ತಕ್ಕಂಥ ವಿಷಯ. ಆಮೇಲೆ ಎಲ್ಲರೂ ಪ್ರಸಾದ ಆದ ಮೇಲೆ ಏನು ಮಾಡಿದ್ರಿ, 8-10 ಗ್ರಾಮಗಳಿಂದ ಜನರಲ್ಲಿ ಕಳಿಸಿಕೊಡೋದು. ಮಠದೊಳಗೆ ಪ್ರಸಾದ ಇರಬಾರ್ದು, ಬಂದವರು ಏನಾಗಬೇಕು, ಉಪವಾಸ ಹೋಗ್ಬೇಕು. ಹೋಗುವಾಗ ತಮ್ಮ ನೀರಿಲಿಂದ ಸಪ್ತಾಹಿಕೆ ಮಾಡಬೇಕು. ಹೀಗೆ ಮಾಡಬಾರ್ದಾಗಿತ್ತು, ಹಾಗೆ ಹೀಗೆ ಅಂತ ಅಪ್ಪವ್ರನ್ನ ಬೈಕೋತ ಹೋಗ್ಬೇಕೆಲ್ಲರೂ. ಅದು ನೋಡಿ ತಾನು ಸಂತೋಷ ಪಡಿಬೇಕು ಅಂತಕೊಂಡು ಹೇಳಿ ಯುವರಾಜನ ಉದ್ದೇಶ ಇರ್ತಾರೆ. ರಾಜೇಶ್ವರ ಇರ್ತಾರೆ, ಯುವರಾಜ ಇನ್ನೂ ಚಿಕ್ಕವ್ರು ಇರ್ತಾರಲ್ಲ, ಬುದ್ಧಿನೂ ಚಿಕ್ಕದಿರ್ತದೆ, ತಿಳ್ಕೊಳಕ್ಕಂಥ ಸಾಮರ್ಥ್ಯ ಇರೋದಿಲ್ಲ. ಹೀಗಾಗಿ ಒಳ್ಳೆ ಅವಮಾನ ಮಾಡುವಂಥ ವಿಚಾರ ಮಾಡ್ತಾರೆ. ಆಗ ಇಲ್ಲಿ ಶಿಷ್ಯರ ಈ ಸೇವಕರು ಇರ್ತಾರಲ್ಲ, ಆ ಸೇವಕರು ಹೇಳ್ತಾರಲ್ಲ, ಗುರುಗಳ ಬಗ್ಗೆ ವಿರೋಧ ಮಾಡಬಾರ್ದು ಅಂತಕೊಂಡು ಹೇಳಿ ಯುವರಾಜರು ಹೇಳ್ತಾರೆ. ಸೇವಕರು, ಯುವರಾಜರೇ, ಮಹಾಮಹಿಮರ ಅನೇಕ ಲೀಲೆಗಳನ್ನು ನಾವು ಪ್ರತ್ಯಕ್ಷ ನೋಡಿದ್ದೇವೆ. ಮಹಾಮಹಿಮರ ಇರ್ತಕ್ಕಂಥ ಸಿದ್ಧಲಿಂಗೇಶ್ವರ ಸದ್ಗುರುವರ ಅನೇಕ ಲೀಲೆಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಅಂಥ ಸದ್ಗುರುಗಳನ್ನು ಪರೀಕ್ಷಿಸುವುದು ನಮ್ಮ ದೃಷ್ಟಿಯಲ್ಲಿ ಸರಿ ಅನಿಸೋದು. ಆ ಗುರುವನ್ನು ಪರೀಕ್ಷೆ ಮಾಡಬೇಕು ಹೊರಟಿದ್ರಲ್ಲ, ಗುರುವನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೋದ್ರೆ ಏನಾಗ್ತದೆ, ಕಷ್ಟ ಆಗ್ತದೆ. ಗುರುಗಳೇ ಅಲ್ಲ, ಯಾರಿಗತ್ತೆ ಕಷ್ಟ? ತಮಗೆ ಆಗ್ತದೆ. ತಾವು ರಾಜರಿರ್ಬೋದು, ರಾಜಾದಿರಾಜರವರು, ಅವನು ತಾವು ಪರೀಕ್ಷಿಸೋದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅದನ್ನು? ಸೇವಕರು ಹೇಳ್ತಾರೆ. ಸೇವಕರಿಗೆ ಈ ವಿಷಯ ತಿಳಿದಕ್ರೆ ಯುವರಾಜರಿಗೆ ಈ ವಿಷಯ ಅರ್ಥ ಆಗ್ತಾ ಇಲ್ಲ. ಅವ್ರನ್ನ ಎದುರಿಸೋದು ಯೋಗ್ಯ ಅಲ್ಲ, ವಿರೋಧ ಮಾಡಬಾರ್ದು ಅಂತ ಹೇಳ್ತಾರೆ. ಅಂಥ ಘನ ಮಹಿಮರ ಅನೇಕ ಲೀಲೆಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಅಂಥ ಸದ್ಗುರುಗಳನ್ನು ಪರೀಕ್ಷಿಸುವುದು ನಮ್ಮ ದೃಷ್ಟಿಯಲ್ಲಿ ಸರಿ ಎನಿಸೋದು ಯುವರಾಜರೇ. ಇನ್ನೂ ತಮ್ಮ ಇಷ್ಟ ಎಂದು ಹೇಳಿದರು. ಇನ್ನು ತಮ್ಮ ಇಷ್ಟ ನಾವು ಹೇಳ್ತಾ ಇದ್ದೀವಿ, ತಾವು ಕೇಳ್ತಿದ್ರೆ ಮತ್ತೆ ಇನ್ನೇನು ಮಾಡೋದು? ಮಾಡಿದ ಫಲವನ್ನು ಯಾರು ನೋಡಬೇಕು? ಅವರನ್ನು ಅನುಭವಿಸ್ಬೇಕು. ಯುವರಾಜ ಅಂತಾರೆ, ಸೇವಕರೇ, ಅಷ್ಟು ಶಕ್ತಿ ಆ ಸಿದ್ಧಲಿಂಗೇಶ್ವರ ಸದ್ಗುರುಗಳಿಗೆ. ಆದರೆ ಅಷ್ಟು ಶಕ್ತಿ ಗುರುಗಳಿಲ್ಲದ ಮಹಾಸಾಮರ್ಥ್ಯದವರಿದ್ದಾರೆ, ಹಾಗಿದ್ದಾರೆ ಎಲ್ಲ ಹೇಳ್ತೀರಿ. ಮೊಲವನ್ನು ರಕ್ಷಣೆ ಮಾಡಿದರು. ಎಷ್ಟು ರೀ? 17 ಗಂಟೆಗಳ ಪರ್ಯಂತ ನೆಲ್ಲಲ್ಲಿರ್ತಕ್ಕಂಥ ಮುಚ್ಚಿರ್ತಕ್ಕಂಥ ದೇಹ ತ್ಯಾಗ ಮಾಡಿರ್ತಕ್ಕಂಥ ಮೊಲವನ್ನು ಏನು ಮಾಡಿದರು? ಮೊಲವನ್ನು ಮನೆಯಲ್ಲಿ ಸಜೀವಗೊಳಿಸಿದರು. ಹೀಗೆ ಬೇರೆ ಬೇರೆ ವಿಷಯವನ್ನು ನಾವು ಹೇಳಿದ್ರಿ. ಅಷ್ಟು ಶಕ್ತಿ ಆ ಗುರುಗಳಿಗೆ. ಸದ್ಗುರು ಅಷ್ಟೊಂದು ಸಾಮರ್ಥ್ಯವಿದ್ದಾರೆ, ಹಾಗಾದ್ರೆ ಅಷ್ಟು ಶಕ್ತಿ ಅವರಲ್ಲಿ ಅದ ಅಂದ್ರೆ ಅವ್ರು ಹೇಳ್ತಾರೆ, ಸಾಮರ್ಥ್ಯವಿದ್ದರೆ ನಮ್ಮ ಪರೀಕ್ಷೆಯಲ್ಲಿ ಅವರು ಜಯಶಾಲಿ ಆಗೇ ಆಗುತ್ತಾರೆ. ನಮ್ಮ ಪರೀಕ್ಷೆಯಲ್ಲಿ ಹೇಗಿದ್ರು ಅವರು ಜಯಶಾಲಿ ಆಗೇ ಆಗ್ತಾರಲ್ಲ, ಜಯಶಾಲಿ ಆಗ್ತಾ ಇದ್ದಾರೆ. ಚಿಂತೆ ಐತಕ್ಕೆ ನಾವು ಪರೀಕ್ಷೆಯನ್ನು ಮಾಡಬೇಕಂತಾರೆ. ಚಿಂತೆ ಐತಕ್ಕೆ ನಮ್ಮ ಪರೀಕ್ಷೆಯ ಕಾರ್ಯವನ್ನು ನಾವು ಮಾಡೋಣ, ಅವರ ಕಾರ್ಯವನ್ನು ಅವರು ಮಾಡಲಿ, ಗುರುಗಳು ಅವ್ರ ಕಾರ್ಯವನ್ನು ಅವ್ರು ಮಾಡಲಿ, ನಮ್ಮ ಕಾರ್ಯವನ್ನು ನಾವು ಮಾಡೋಣ ಅಂತ. ಇದು ತಲೆಯೊಳಗೆ ವಿದ್ಯೆ ಇರ್ಲಿಂದ ಹೀಗಾಗ್ತದೆ ರೀ. ತಲೆಯೊಳಗೆ ವಿದ್ಯೆ ಇರ್ಲಿಂದ್ರೆ ಉತ್ತಮ ಸಂಸ್ಕಾರ ಹೀಗಾಗ್ತದೆ. ಅವ್ರು ಮಾಡಲಿ, ನಡೆಯಲಿ ನಮ್ಮ ಪರೀಕ್ಷೆ ನಮ್ಮ ಮುಂದಿನ ಕಾರ್ಯವನ್ನು ನಾವು ಪ್ರಾರಂಭ ಮಾಡೋಣ. ಮುಂದಿಟ್ಟ ಅಡಿಯನ್ನು ಹಿಂದಿಡುವುದು ಬೇಡ, ಇಟ್ಟತಕ್ಕಂಥ ಅಡಿಯನ್ನು ಹಿಂದಿಡುವುದು ಬೇಡ, ಪ್ರಾರಂಭವಾಗಿ ನಮ್ಮ ಪರೀಕ್ಷೆ ಅಂತಕೊಂಡು ಹೇಳಿ ಗುರುಗಳನ್ನ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಸಿದ್ಧ ಆಗ್ತಾರೆ. ಸಾಗೋಣ, ಎಲ್ಲರೂ ಪರೀಕ್ಷೆಯ ಪತ್ರದಲ್ಲಿ, ಎಲ್ಲರೂ ಪರೀಕ್ಷೆ ಪತ್ರ ನಾವು ಸಾಗೋಣ, ಗುರುಗಳು ಅವ್ರ ಪರೀಕ್ಷೆಯಲ್ಲಿ ಸಾಗಲಿ, ಯಾರೇ ಯಶಸ್ವಿಯಾಗ್ತಾರೆ ಆಗಲಿ, ಇದು ಹಿಂದಿಡೋದು ಬೇಡಪ್ಪ ನಮ್ಮ ಪಾದ ಅಂತಕೊಂಡು ಹೇಳಿ ಮುಂದೆ ಸಾಗೋಣ ಎಂದು ಯುವರಾಜರು ಹೇಳಿದರು. ಯಾರು ಹೇಳಿದ್ರು ವಿಷಯವನ್ನು? ತಮ್ಮ ಸೇವಕರು ಹೇಳ್ತಾರೆ. ಇದಕ್ಕಾಗಿ ಪುರಂದರದಾಸರು ಹೇಳ್ತಾರೆ, ಗಾಳಿಯಲ್ಲಿ ಕುದುರೆ ವೈಯಾರದಿ ಕುಣಿಯಲು ಧೂಳು ರವಿಗೆ ಮುಸುಕುವುದೇ. ಒಂದು ಕುದುರೆಗೆ ಇಚ್ಛಾ ಬಂತದ್ರಿ. ಕುದುರೆ ಏನಂದ್ರೆ ಸೂರ್ಯನಾರಾಯಣ ಭಾಳಷ್ಟು ಬಿಸಿಲು ಕೊಡ್ತಾರೆ. ನನಗೆ ಭಾಳ ಸಿಟ್ಟು ಅನಿಸ್ಯದ. ನನಗೆ ಬಿಸಿಲು ಕೊಟ್ಟಗೋಸ್ಕರವಾಗಿ ಆ ಸೂರ್ಯನ ಮೇಲ್ಭಾಗದ ಧೂಳು ಬೀಳಬೇಕು, ನಾವು ಕುಣಿಬೇಕಿಲ್ಲಿ ನೃತ್ಯ ಮಾಡಬೇಕು, ಓಡಾಡಬೇಕು. ಆ ಸಮಯದಲ್ಲಿ ಧೂಳು ಹೇಳ್ತಾರೆ ಪಾದದಿಂದ, ಆ ಪಾದದಿಂದ ಎದ್ದಿರ್ತಕ್ಕಂಥ ಧೂಳು ಹೋಗಿ ಸೂರ್ಯನ ಮೇಲೆ ಬೀಳಬೇಕು. ಸೂರ್ಯನಿಗೆ ಅವಮಾನ ಆಗ್ತದೆ. ಎಷ್ಟು ಬಿಸಿಲು ಕೊಡ್ತಾರೆ, ಸೂರ್ಯ
ನೋಡಿಬಿಡ್ತಾ ಇದ್ದುಕೊಂಡು ಹೇಳಿ ಆ ಕುದುರೆ ವಯ್ಯಾರದಿಂದ ಭಾಳ ಸಂತೋಷದಿಂದ ಏನು ಮಾಡ್ತೀರಿ ಕುಣಿತತ್ರ. ಗಾಳಿಯಲ್ಲಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಗೆ ಮುಸುಕುವುದೇ. ಧೂಳ ರವಿ ಮುಸುಕಲಿಲ್ಲ, ಶುಭ್ರವಾಗಿರ್ತಕ್ಕಂಥ ಕುದುರೆ ಇತ್ತು, ಭಾಳ ಬೆಳ್ಳಗಾಗಿರ್ತಕ್ಕಂಥ ಕುದುರೆ ಇತ್ತು. ಕುಣಿತು ನೃತ್ಯ ಮಾಡಿತು, ಭಾಳಷ್ಟು ವೇಗವಾಗಿ ಓಡಾಡಿಬಿಡ್ತು. ಧೂಳು ಎದ್ದುಬಿಡ್ತು. ಅದು ಕರಿ ಮಣ್ಣಿನ ಧೂಳಿತ್ತು. ಬಿಳಿ ಕುದುರೆ ಹೇಗಾಗಿತ್ತು? ಕಪ್ಪಾಗಿತ್ತು. ತನ್ನ ಮೈ ತಾನು ನೋಡ್ಕೊಂಡು ಗಪ್ಪಾಗಿತ್ತು ಅಂತ. ಏನಾಯ್ತು ರೀ? ಏನಿಲ್ಲ, ಧೂಳು ಯಾರ ಮೇಲೆ ಬೀಳಿಲ್ರಿ? ಸೂರ್ಯನಾರಾಯಣನ ಮೇಲೆ ಧೂಳು ಬೀಳಲಿಲ್ಲ. ಎಲ್ಲಿ ಬಿತ್ತು? ಅದರ ಮೇಲೆ ಬಿತ್ತು. ಅದಕ್ಕೆ ಯಾರು ಗುರುಗಳಿಗೆ ಕಷ್ಟ ಕೊಡಬೇಕು, ದೇವ್ರಿಗೆ ಕಷ್ಟ ಕೊಡ್ಬೇಕು ಅಂತಾರಲ್ಲ, ಅಂಥವ್ರಿಗೆ ಆಗ್ತಕ್ಕಂಥ ಗತಿ ಇದ್ವಿ. ತಾಳಿದವರಿಗೆ ವಿರುದ್ಧ ಲೋಕದೊಳುಂಟೆ, ಗಾಳಿಗೆ ಗಿರಿಯು ಅಲ್ಲಾಡಬಲ್ಲದೆ ರಂಗ ಹೇಳ್ತಾರೆ. ತಾಳಿದ ಕಷ್ಟ ಬಂದ್ರೆ ಇನ್ನೊಬ್ರು ಕಷ್ಟ ಕೊಡ್ತಾಯಿದ್ರೆ, ಯಾರು ಕೊಡ್ತಿದ್ರೆ ತಾಳ್ಬೇಕಂತ್ರಿ. ಸಾಮಾನ್ಯರಿಗೆ ಯಾರಾದ್ರು ಕಷ್ಟ ಕೊಡ್ತಿದ್ರು ಕೂಡ ತಾಳಬೇಕು. ಅದು ದೊಡ್ಡವ್ರ ವಿಷಯ, ಗುರುಗಳ ವಿಷಯ ಅದು. ಅವರಂತೂ ಮಹಾಸಾಮರ್ಥ್ಯಗಳಂಥವ್ರು. ಸಾಮಾನ್ಯರಿಗೆ ಯಾರಾದರೂ ಕಷ್ಟ ಕೊಡ್ತಿದ್ರು ಕೂಡ ಅವರು ವಿರೋಧ ಮಾಡಬಾರ್ದು. ತಾಳಿದವರಿಗೆ ವಿರುದ್ಧ ಲೋಕದೊಳುಂಟೆ, ತಾಳಿದವರು ಲೋಕದಲ್ಲಿ ವಿರುದ್ಧ ಇಲ್ಲ. ಭಗವಂತ ಆಗಲಿ ಸದ್ರಲ್ಲಿ ಅನುಗ್ರಹ ಮಾಡ್ತಾರೆ. ಯಾರು ತಾಳ್ತಾರ ಅವ್ರಿಗೆ ರಕ್ಷಣೆ ಮಾಡ್ತಾರೆ, ಯಾರು ಕಾಡ್ತಾವ್ರಿಗೆ ಶಿಕ್ಷಾ ಕೊಡ್ತಾರೆ. ಅದಕ್ಕೆ ತಾಳಿದ ವಿರುದ್ಧ ಲೋಕದೊಳುಂಟೆ, ಗಾಳಿಗೆ ಗಿರಿ ಅಲ್ಲಾಡಬಲ್ಲದ್ರಂಗ. ಒಂದ್ಸಲ ಗಾಳಿಗೆ ಈ ವಾಯು ಇರ್ತಾವೆ ನೋಡ್ರಿ, ಅತ್ಯಂತ ವೇಗವಾಗಿ ಚಂಡಮಾರುತ ಬೀಸ್ತಿರ್ತಾವೆ ನೋಡ್ರಿ. ಚಂಡಮಾರುತ ಭಾಳ ವೇಗವಾಗಿ, ಚಂಡಮಾರುತಕ್ಕೊಮ್ಮೆ ಸಿಟ್ಟು ಬಂತತ್ರಿ. ಚಂಡಮಾರುತ ಭಾಳ ಶಕ್ತಿಶಾಲಿ. ಸಮುದ್ರದೊಳಗೆ ನೀರೆದ್ದು ಮೇಲ್ಭಾಗ ಹೋಗಿ ಬರ್ತದೆ ರೀ. ಆಕಾಶ ಹೋಗುತ್ತಲ್ಲ, ಚಂಡಮಾರುತ ಮೇಲ್ಭಾಗ ಹೋಗ್ತದನು. ಅಷ್ಟು ಶಕ್ತಿ ಇರ್ತಕ್ಕಂಥದ್ದು ಸಿಟ್ಟು ಅನ್ಸದ್ರಿ. ಈ ಹಿಮಾಲಯ ಪರ್ವತದಲ್ಲ ಸಂಪೂರ್ಣ ಜೋರಾಗಿ ತಿರುಗಿ ನೋಡಿತು. ಕಾಗದಗಳ ಮೇಲ್ಭಾಗ ಹಾರಿದು, ಎಲೆಗಳ ಮೇಲ್ಭಾಗ ಹಾರಿದು, ಬಟ್ಟೆಗಳ ಮೇಲ್ಭಾಗ ಹೋಗಿಬಿಟ್ಟು, ಆಗ ಕೆಲವೊಂದು ತಗಡಿನ ಡಬ್ಬಿಗಳು ಮೇಲ್ಭಾಗ ಹೋಗಿಬಿಟ್ಟು, ಆಗ ಈ ಟ್ರ್ಯಾಕ್ಟರ್ ನೋಡಿ, ಟ್ರ್ಯಾಕ್ಟರ್ ಡಬ್ಬಿ ಉಟ್ಕೊಂಡು 4 ಗಾಲಿ ಅವು ಹೋದು, ಟ್ರ್ಯಾಕ್ಟ್ರ್ ಹೋದು, ದೊಡ್ಡ ದೊಡ್ಡ ಮನೆಗಳು ಹೋದು, ಹಾರಿ ಹೋದ್ರು, ಮೇಲ್ಭಾಗ ಹೋದು, ಎಲ್ಲ ಹೋದು. ಆಗ ವಾಯುದೇವರು ಅನಿಸ್ತು, ಎಷ್ಟು ಶಕ್ತಿ ನನ್ನಲ್ಲಿದಂದ್ರೆ ಅಮೇರಿಕಗಳು ಇವು ನಡೆದ. ಅಮೇರಿಕದೊಳಗೆ ಒಂದು ಪ್ರದೇಶದಂತ ಧರ್ಮಸ್ಥಳಿ ಅಂತ ಒಂದು ಗ್ರಂಥ ಬರ್ತದೆ, ಇನ್ನೊಂದು ಆವರಣ ಅಂತ ಬರ್ತದೆ. ಅಲ್ಲಿ ಎಲ್ ಭೈರಪ್ಪನ ಅಂತ ಬರ್ತಾರೆ. ಅದು ಅಮೇರಿಕದೊಳಗೆ ಚಂಡಮಾರುತ ಬೀಸಿದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಪರ್ಯಂತ ದೊಡ್ಡ ದೊಡ್ಡ ಗಿಡಗಳು ಕಿತ್ತು ಆಕಾಶ ಹೋಗ್ತಾವಂತೆ. ಗಿಡಗಳು ಆ ಪ್ರದೇಶದಲ್ಲಿ ಅಷ್ಟು ಶಕ್ತಿ ಇರ್ತದೆ ಚಂಡಮಾರುತ. ಅಲ್ಲಿ ಸಿಟ್ಟು ಅನಿಸ್ತ್ರಿ. ಹಿಮಾಲಯ ಪರ್ವತ ಅಂದ್ರೆ ಏನು ದೊಡ್ಡ ಕೆಲಸ ಅದು ಅಂತ. ಹಿಮಾಲಯವನ್ನು ಬುಡ ಸಮೇತವಾಗಿ ಕಿತ್ತು ಆಕಾಶ ತೆಗೆದುಕೊಂಡು ಹಾರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗಿಬಿಡ್ತದೆ. ಯಾವುದ್ರಿ? ಚಂಡಮಾರುತ ಗಾಳಿ ವೇಗವಾಗಿ ಬೀಸ್ತು, ಅತ್ಯಂತ ವೇಗವಾಗಿ ಬೀಸಿತು. ಹಿಮಾಲಯಕ್ಕೆ ಎತ್ಕೊಂಡು ಹೋಗೋದಲ್ಲ, ಏನಾಗಲಿಲ್ಲ, ಅಲ್ಲೇ ಒಂದು ಸ್ವಲ್ಪ ಅಲ್ಲಾಡಲಿ ಸಹಿತ ಹೇಗೆ ತಾಗೈತತ್ರ. ಗಾಳಿಗೆ ಗಿರಿಯು ಅಲ್ಲಾಡಬಲ್ಲುದೇ ರಂಗ. ಹೇ ರಂಗ, ದೇವರೇ ಪರಮಾತ್ಮ, ಅತ್ಯಂತ ವೇಗವಾಗಿ ಗಾಳಿ ಬೀಸಿ ಅಂದ್ರೆ ಪರ್ವತ ಅಲ್ಲಾಡ್ತಾನಪ್ಪ. ಅಲ್ಲಾಡುವುದಿಲ್ಲ, ಗಿಡಗಳೆಲ್ಲ ಅಲ್ಲಾಡ್ತಾ ಇದ್ದಾವೆ. ಮತ್ತೇನು ಹೋಗ್ತದೆ? ನೀರು ಮೇಲ್ಭಾಗ ಹೋಗ್ತದೆ, ಕಾಗದ ಮೇಲ್ಭಾಗ ಹೋಗ್ತದೆ, ಮತ್ತೇನು ಮೇಲ್ಭಾಗ ಹೋಗ್ತದೆ, ನಡುತ್ತದೆ. ಗಿರಿ ಪರ್ವತ ಏನಾದರೂ ಅಲ್ಲಾಡ್ತದನು? ಅಲ್ಲಾಡುವುದಿಲ್ಲ. ಆದ್ದರಿಂದ ಇಲ್ಲಿ ಗಾಳಿಲಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳ ರವಿ ಮುಸುಕುವುದೇ. ತಾಳಿದವರಿಗೆ ವಿರುದ್ಧ ಲೋಕದೊಳುಂಟೆ, ಗಾಳಿಗೆ ಗಿರಿಯು ಅಲ್ಲಾಡಬಲ್ಲದು ರಂಗ. ಹೇ ರಂಗ, ಅಲ್ಲಾಡುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಕಾಡುವರಿದಲ್ಲ, ಕಾಡುವರು ಏನು ಮಾಡಿ ಬರ್ತದೆ? ಅಚ್ಯುತ ನಿನ್ನೆ ಕೃಪೆ ಇರಲು ಕಿಚ್ಚಿ ಇರು ಮುತ್ತು ಹೇಳಲು ರಂಗ. ಅಚ್ಯುತ ಚ್ಯುತಿ ರೀತಿ ಹೇಳ್ತಂತ, ಹೇ ಭಗವಂತ, ನಿನ್ನೆ ಕೃಪೆ ಇರಲು ಕಿಚ್ಚಿಗೆ ಇರುವೆ ಮುತ್ತು ಹೇಳಲು ರಂಗ. ಕಿಚ್ಚಿಗೆ ಅಗ್ನಿ ಇರ್ತದೆ, ಇರುವಿ ಸಕ್ಕರೆಯನ್ನು ಕಚ್ಬೋದು, ಬೆಲ್ಲವನ್ನು ಕಚ್ಚಿ ತಿನ್ಬೋದು, ಎಲ್ಲ ಮಾಡ್ಬೋದು. ಅದ್ರ ಮುಂದೆ ಒಂದಿಷ್ಟು ಒಲಿಗಳಿನ ಅಗ್ನಿ ತೊಗೊಂಡು ಬಂದು ಕಿಚ್ಚು ಅಂತಾರಲ್ಲ, ಅದನ್ನು ತೆಗೆದುಕೊಂಡು ಒಂದು ಮುದ್ದಿಟ್ಟು ತಿಂತದ್ರಿ. ಬಲಶಾಲಿ ಭಾಳಷ್ಟು ಅದ. ಖರೆ ಏನು ಮಾಡ್ಬೋದು? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಕಚ್ಚಲಿಕ್ಕೆ ಹೋಯ್ತಂದ್ರೆ ಏನಾಗ್ತದೆ? ಸುಟ್ಕೊಂಡು ಹೋಗ್ಬಿಡ್ತದೆ.
ಏನು ಮಾಡ್ಲಿಕ್ಕೆ ಬರೋದು. ಅದಕ್ಕೆ ದೇವ್ರ ಕೃಪಾಶೀರ್ವಾದ ಯಾರಿರ್ತದೆ, ಗುರುಗಳ ಕೃಪಾಶೀರ್ವಾದ ಯಾರಿರ್ತದೆ, ಅವ್ರು ಯಾವ ಕಾಲಕ್ಕೂ ಬಾಧೆ ಆಗೋದಿಲ್ಲ, ಬಾಧಕಾಗದೆ ಅವರು ಆನಂದವಾಗಿರ್ತಾ ಇದ್ದಾರೆ. ಮಹಾತ್ಮರಿಗಂತೂ ಏನಾಗೋದಿಲ್ಲ, ಒಂದೇ ಮಾತು. ಈಗ ಪುರಂದರದಾಸರು ಹೇಳಿದ್ದಾರೆ, ನಮ್ಮ ರಾಜ ಏನು ಹೇಳಿದರು, ಯುವರಾಜ ಏನು ಹೇಳಿದರು, ಅವ್ರ ಪರೀಕ್ಷೆಯಲ್ಲಿ ಅವ್ರು ತೊಡೋದಲ್ಲಿ ನಮ್ಮ ಪರೀಕ್ಷೆಯಲ್ಲಿ ನಾವು ತೊಡಗೋಣ, ಮುಂದಿಟ್ಟ ಅಡಿಯನ್ನು ಹಿಂದಿಡಿ ಕೂಡದು ಅಂತ ಹೇಳ್ತಾರೆ. ಸೇವಕರು ಹೇಳಿದರು, ಆಗಲಿ ಯುವರಾಜರೇ, ತಮ್ಮ ಪರೀಕ್ಷೆಯು ಮಹಾತ್ಮರ ಜೊತೆ ನಡೆಯುತ್ತಿದೆ, ಅದರಲ್ಲಿ ಪ್ರವೇಶಿಸುವುದು ಒಳ್ಳೆಯದಲ್ಲ, ಆದರೂ ತಮ್ಮ ಆಜ್ಞೆಯನ್ನು ಪಾಲಿಸಲು ನಾವು ಸದಾ ಸಿದ್ಧರಿದ್ದೇವೆ. ತಮ್ಮ ಆಜ್ಞೆಯನ್ನು ಪಾಲಿಸಲು ನಾವು ಸದಾ ಸಿದ್ಧರಿದ್ದೇವೆ. ನಾವು ಸೇವಕರು ಅದಕ್ಕಾಗಿ ಸುಭಾಷಿತದಲ್ಲಿ ಹೇಳ್ತಾರೆ, ಸುಭಾಷಿತದಲ್ಲಿ ಸೇವಕರು ಹೇಳ್ತಾರೆ, ನಾಸ್ತಿ ಸ್ವತಂತ್ರ ಸಮಂ ಸುಖಂ ನಾಸ್ತಿ ಪರತಂತ್ರ ಸಮಂ ದುಃಖಂ. ಅದು ಸ್ವತಂತ್ರವಾಗಿರ್ತಕ್ಕಂಥದ್ದಲ್ಲ, ಅದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಏನಿಲ್ಲ ರೀ, ಸುಖ ಇಲ್ಲ. ಪರತಂತ್ರ ಸಮಾನವಾಗಿರ್ತಕ್ಕಂಥ ದುಃಖ ಇಲ್ಲ. ನಾವು ರಾಜನ ಸೇವಕರಾಗಿದ್ದೀವಿ, ಒಂದು ವೇಳೆ ಗುರುಗಳ ಸೇವಕರಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ತಪ್ಪಿ ರಾಜನ ಸೇವಕರಾಗಿದ್ದೀವಿ, ಮತ್ತು ಏನು ಬರ್ತದೆ ಬಂದದ್ದು ಅನುಭವಿಸಬೇಕು. ಆಗಲಿ ಅಂತಕೊಂಡು ಹೇಳಿ ಹೇಳ್ತಾರೆ, ನಾಸ್ತಿ ಸ್ವತಂತ್ರ ಸಮಂ ಸುಖಂ ನಾಸ್ತಿ ಪರತಂತ್ರ ಸಮಂ ದುಃಖಂ ಎಂದು ಹೇಳಿರೋರು. ನಾವು ಪರತಂತ್ರರು, ಸದ್ರೊಳಗೆ ನಮ್ಮನ್ನು ರಕ್ಷಿಸಬೇಕು. ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕನ್ನ, ಸದ್ರೊಳಗೆ ರಕ್ಷಣೆ ಮಾಡಬೇಕು ಎಂದು ಶ್ರೀ ಸಿದ್ಧಲಿಂಗೇಶ್ವರ ಸದ್ರೊಳವರ ಕಮರಿ ಮಠಕ್ಕೆ ಸಾಗಿದರು. ಸೇವಕರು ದಾರಿಯಲ್ಲಿ ಮಾತಾಡಿದರು. ದಾರಿಯಲ್ಲಿ ಮಾತಾಡ್ತಾ ಸೇವಕರು ಏನಂತಾರಪ್ಪ ಸೇವಕರು, ನಾವು ಯುವರಾಜರ ಕಾರ್ಯ ಯಶಸ್ವಿ ಆಗಲಾರದು. ಅವ್ರು ಹೇಳ್ತಾರೆ, ಸಿದ್ಧಲಿಂಗೇಶ್ವರ ಸದ್ರೊಳವರ ಜೊತೆಗೆ ವಿರೋಧ ಮಾಡ್ತಾರಲ್ಲ, ಯುವರಾಜರ ಕಾರ್ಯ ಯಶಸ್ವಿ ಆಗ್ತದಂದ್ರೆ ಆಗೋದಿಲ್ಲ ಅಂತ, ಆಗೋದಿಲ್ಲ ಎಂದು ಒಬ್ಬ ಸೇವಕನು ಹೇಳಿದರು. ಆಗ ಇನ್ನೊಬ್ಬನು, ನಾವು ಸೇವಕರು ಆದರೆ ಏನು ಮಾಡ್ಬೋದು, ಸೇವಕರು ಮಾಡೋದೇನು, ಬಂದದ್ದನ್ನು ಅನುಭವಿಸೋದು. ಅವರು ಯುವರಾಜರು, ಇನ್ನೊಬ್ಬರು ರಾಜಾದಿರಾಜರ ಪರಮಾತ್ಮರು. ಅವರು ಯುವರಾಜರಿದ್ದಾರೆ, ರಾಜಾದಿರಾಜ ಇರ್ತಕ್ಕಂಥ ಪರಮಾತ್ಮದವರು ಒಬ್ಬರು ಗುರುಗಳಿದ್ದಾರೆ. ಇನ್ನು ಕೆಲವರು ಹೇಳಿದರು, ಎಲ್ಲರ ಮಧ್ಯೆ ಸಿಕ್ಕು ನಮ್ಮ ಗತಿ ಏನು, ಎಲ್ಲರೂ ನೋಡಿ ಸಿಗಲ್ಲ ಅಂತ. ಅವರು ಯುವರಾಜರಾದರು, ಇವ್ರು ಗುರುಗಳಾದ್ರು, ರಾಜಾದಿರಾಜ ಆದರು. ಇವ್ರ ಮಧ್ಯೆ ಸಿಕ್ಕ ನಮ್ಮ ಗತಿ ಏನಪ್ಪ, ನಮ್ಮ ಸ್ಥಿತಿ ಹೀಗಾಯ್ತು ಅಂತ ಚಿಂತೆ ಮಾಡ್ತಾರೆ, ನಮ್ಮ ಗತಿ ಏನು. ಆಗ ಮತ್ತೊಬ್ಬ ಸೇವಕರು ಹೇಳಿದರು, ನಮ್ಮ ಗತಿಯೋ ಅಧೋಗತಿ ಅಂತ. ನಮ್ಮ ಗತಿ ಅಧೋಗತಿ ಅದು ದೇವರವರು. ಮತ್ತು ಗುರುಗಳ ಪರೀಕ್ಷೆ ಮಾಡೋಕೆ ಹೊರಟಿದ್ದೀವಿ ನಾವೀಗ. ಅವ್ರ ಮಾತು ಕೇಳಿ ಸೇವಕ ಅಧೋಗತಿಯೋ ಇದೋ ಗತಿಯೋ ಅಂತ, ಯಾವುದು ಅಧೋಗತಿ ತಿಳಿತಲ್ಲಪ್ಪ, ನನಗಂತೂ ತಿಳಿಯದಪ್ಪ, ಮುಂದೇನು ಅಂತ. ಯಾವ ಗತಿಯೋ ಸೇವಕ ನನಗನಿಸುತ್ತದೆ, ಎಲ್ಲವೂ ಶಾಂತವಾಗಬೇಕಾದ್ರೆ ಒಂದು ಕೆಲಸ ಮಾಡಿ ತಿಳ್ತಾರೆ. ಎಲ್ಲರೂ ಶಾಂತಿ ಬೇಕನ್ರಿ ಅಂತ ಕೇಳ್ತಾರೆ ಅವರು. ನೀವು ಶಾಂತಿ ಬೇಕು, ಏನು ಬೇಕು ನಿಮಗೆಲ್ಲ, ಏನು ಬೇಕ್ರಿ, ಎಲ್ಲ ಹುಡುಗರು ಶಾಂತಿ ಬೇಕು, ಶಾಂತಿ ಬೇಕು ಎಲ್ಲರಿಗೂ. ಹಾಂ, ಇರಲಿ ಇರಲಿ, ಸಂತೋಷಂ ಆನಂದಂ ಪರಮಾನಂದಂ. ಎಲ್ಲ ಶಾಂತಿ ಬೇಕಿಲ್ಲ, ಎಲ್ಲರಿಗೂ ಬೇಕು. ಆದ್ರೆ ಇಲ್ಲಿ ಹೇಳ್ತಾರೆ, ಇಂಥ ಶಾಂತಿ ಹೊಂದಿಲ್ರಿ. ಇಲ್ಲಿ ಶಾಂತಿ ಇರುತ್ತೆ, ಎಲ್ಲರೂ ಶಾಂತಿ ಆಗ್ಬೇಕಾದ್ರೆ ಹೇಳ್ತಾರಲ್ಲಿ, ರಾಜನ ಸೇವೆ ಮಾಡಿ ಸಾಕಾಗಿ ಕೊನೆ ಮಾತನ್ನು ಹೇಳ್ತಾ ಇದ್ರು ಅವರು. ಯಾರು? ಸೇವಕರು. ಏನು ಹೇಳ್ತಾ ಇದ್ರು ಅಂದ್ರೆ, ಮುಂದೇನು, ಯಾವ ಗತಿಯೋ ಅದೋ ಗತಿಯೋ ಇದೋ ಗತಿಯೋ ನನಗಂತೂ ತಿಳಿದಪ್ಪ, ಮುಂದೇನು ಯಾವ ಗತಿಯೋ. ಸೇವಕರು ಹೇಳ್ತಾನೆ, ನನಗನ್ನಿಸುತ್ತದೆ ಎಲ್ಲವೂ ಶಾಂತವಾಗಬೇಕಾದ್ರೆ ನನಗೆ ಒಂದು ಉಪಾಯ ತಿಳಿದಿದೆ. ಮತ್ತೊಂದು ಯಾವ ಕಿರಿಕಿರು ಇಲ್ಲ, ಪತ್ನಿ ಪುತ್ರ ಪೌತ್ರ ರಾಜ ಯುವರಾಜ ಮಹಾರಾಜ ಯಾರು ಹೊಡಿವಿಲ್ಲದೆ ಎಲ್ಲವೂ ಏಕಕಾಲದಲ್ಲಿ ಶಾಂತ ಹೋಗ್ತದೆ. ಒಮ್ಮೆ ಎಲ್ಲ ಶಾಂತ ತಯಾರಿ. ಅಂಥದ್ದೊಂದು ಉಪಾಯ ಕಂಡು ಹಿಡಿದಿದ್ದೇನೆ, ನಾನು ತಿಳಿದದ ಅಂತ ಹೇಳಿದ್ರಿ ಉಪಾಯ. ಎಲ್ಲರೂ ಕುಡ್ಕೊಂಡು ಒಮ್ಮೆ ಮೌನಾಗಿ ಗಪ್ಪಾಗಿಬಿಟ್ರಲ್ಲ. ಅಂಥ ಉಪಾಯ ಕಂಡು ಹಿಡಿದ ಯಾವ ಉಪಾಯ ಇರೋದಪ್ಪ ಅಂತ ಒಮ್ಮೆ ಎಲ್ಲರೂ ಗಪ್ಪಾದರು. ಏನು ಮಾತನಾಡಿದ್ರು, ಸುಮ್ಮನೆ ನಿಂತರು ಎಲ್ಲರೂ. ಎಲ್ಲ ಸೇವಕರು ಅವ್ರು ಹಾಗೆ ಹೇಳಿದರು, ಹಾಗಾದರೆ ಬೇಗನೆ ಉಪಾಯವನ್ನು ಹೇಳು, ಬೇಗನೆ ಉಪಾಯವನ್ನು ಹೇಳು ಅಂತ ಹೇಳಿದ್ರು. ಯಾವ ಗದ್ದಲ ಅಂದ್ರೆ ಭಾಳ ಶಾಂತ ಚಲೋ ಆಯ್ತು ಅದು. ಅವ ಹೇಳ್ತಾನೆ, ಹೇಳು ಮಿತ್ರ ಹೇಳು ಅಂತ ಹೇಳ್ತಾನೆ. ಸೇವಕ, ಈಗ ಬೇಗನೆ ಹೋಗಿ ಯುವರಾಜರು ನಮ್ಮನ್ನು ಹೇಳ್ತಾರ, ಈಗ ಬೇಗನೆ ಹೋಗ್ಬಿಡುದು. ಅವ್ರು ಮಹಾಸಾಮರ್ಥ್ಯ ಇರ್ತಕ್ಕಂಥ ಗುರುಗಳಿದ್ದಾರೆ. ನಾವು ಹೊರಟಿವ್ರ ಪರೀಕ್ಷೆ ಹೊರಟಿವಿ, ನಾವು ಮಹಾಸಾಮರ್ಥ್ಯ ಇರ್ತಕ್ಕಂಥ ಗುರುಗಳಿದ್ದಾರೆ. ಬೇಗನೆ ಹೋಗಿ ಯುವರಾಜರು ತಮ್ಮನ್ನು ಬಂಧಿಸಿಕೊಂಡು ಬರಲು ಹೇಳಿದ್ದಾರೆ, ಬನ್ನಿ ಎಂದು ಒಮ್ಮೆಲೆ ಶ್ರೀ ಸಿದ್ಧಲಿಂಗೇಶ್ವರ ಸದ್ರವನ್ನು ಹಿಡಿದು ಕೈ ಕೋಳನ್ನು ತೊಡಿಸಲು ಹೋಗೋಣ. ಹೋಗಿಬಿಡುದು, ಕೈ ಒಳಗೆ ಬೇಡಿ ತೆಗೆದುಕೊಂಡು ಹೋಗ್ಬಿಡುದು,
ಯುವರಾಜ ನೀನು ಬಂಧಿಸ್ಕೊಂಡು ಬರ್ತೀನಿ ಹೇಳಿದ್ದಾರೆ, ಬನ್ನಿ ತೊಗೊಂಡು ಗುರುಗಳಿಗೆ ಬೇಡಿ ಹಾಕೊಂಡ್ಬಿಡ್ದು, ಒಮ್ಮೆ ಹಾಕಿಬಿಡ್ದು. ಎಲ್ಲ ಶಾಂತ ಆಗ್ತದೆ ಹೇಳಿದ್ರು ಅವರು. ಹಾಕಿಬಿಡ್ದು. ಹಾಗಾದರೆ ಅವರು ಯಾರ್ಯಾರು? ಅವರು ಮಹಾತ್ಮರು. ಮೊನ್ನೆ ಮೊಲವನ್ನು ತಮ್ಮ ಅನುಗ್ರಹದಿಂದ ಬದುಕಿಸಿದ್ರಲ್ಲ, ಅವರು ಈಗ ಶಾಪ ಕೊಟ್ಟು ನಮ್ಮನ್ನು ಸಾಯಿಸುವರು. ಕೈ ಬೇಡಿ ಹಾಕೋಬಿಡ್ದು. ಒಮ್ಮಿಂದೊಮ್ಮೆ ಸಿಟ್ಟಿನಿಂದ ಕೂಡಿ ಏನು ಮಾಡ್ತಾರೆ ನಮಗೆ? ಶಾಪ ಅನುಗ್ರಹ ಸಾಮರ್ಥ್ಯ ಇರೋದು ಅವ್ರಿಗೆ. ಶಾಪ ಕೊಡೋ ಸಾಮರ್ಥ್ಯದ ಒಂದು ಕ್ಷಣವನ್ನು ನಾಶ ಮಾಡ್ತಕ್ಕಂಥದ್ದು ಸತ್ತವ್ರು ಹುಟ್ಟಿಸೋ ಶಕ್ತಿ ಅದು. ಮೊಲವನ್ನು ಬದುಕಿಸಿದ್ದಾರೆ. ಯುವರಾಜ ಅಂತ ತಿರುಗಿ ಹೋದ ಕಾರಣ ಇಲ್ಲ, ಸತ್ತವರು ದೊಡ್ಡವ್ರ ಕೈ ಸಾಗಬೇಕು. ಅದಕ್ಕಾಗಿ ಬೇಡಿ ಹಾಕ್ಲಿಕ್ಕೆ ಒಮ್ಮಿಂದೊಮ್ಮೆ ಹೋಗಿ ಗುರುಗಳೇ ನಿಮ್ಮನ್ನು ಮಹಾರಾಜರು ಬೇಡಿ ಹಾಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಹೋಗಿ ಒಮ್ಮಿಂದೊಮ್ಮೆ ಬೇಡಿ ಹಾಕ್ಲಿಕ್ಕೆ ಹೋಗಿಬಿಡೋದು. ಹಾಕ್ಲಿ ಹೋದ ತಕ್ಷಣ ಸಿಟ್ಟಾಗಿ ಇವರು ಶಾಪ್ ಕೊಟ್ಬಿಡ್ತಾರೆ. ನಿಮ್ಮ ಮೋಶ ನಿರೋಶ ಅಲ್ಲದ ಒಂದು ಕ್ಷಣ ಸುಟ್ಟು ಬಸ್ ಮಾಡ್ತೀವಿ. ರಾಜನ ಚಿಂತೆ ಇಲ್ಲ, ಪ್ರಜರ ಚಿಂತೆ ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು ಯಾವ ಚಿಂತೆ ಇಲ್ಲ. ಒಂದು ಕ್ಷಣದಾಗ ಸುಟ್ಟು ಬೂದಾಗ್ತೀವಿ. ಆರಾಮ್ ಶಾಂತ ಆಗ್ತದೆ. ಶಾಂತ ಆಗ್ತಿಲ್ಲ. ನೋಡಿ, ಯಾವ್ದು ಧ್ವನಿ ಕೇಳಿಸತ್ತೇನ? ನಾ ಹೇಳೋದು ದೂರಂದು, ಅದಷ್ಟು ಬಿಟ್ಟರೆ ಏನು ಕೇಳಿಸೋದು? ಕಾರಣ ಏನು? ಶಾಂತ. ಎಷ್ಟು ಹೀಗೆಲ್ಲ ಶಾಂತ ಆಗಿಬಿಡ್ತದೆ. ಅದಕ್ಕಾಗಿ ಮರಳಿ ರಾಜನ ಹತ್ರ ಹೋದ್ರೂ ಇಷ್ಟೆಲ್ಲ ಆಗ್ಬೇಕಲ್ಲ. ಯಾರ ಹತ್ರ ಹೋಗ್ಬಾರ್ದು ನಾವು? ರಾಜನ ಹತ್ರ ಹೋಗ್ಬಾರ್ದು. ಸಾಯುವುದೇ ಒಂದು ವೇಳೆ ಕರೆ ಆದ್ರೆ ಯಾರ ಹತ್ರ ಸಾಯ್ಬೇಕ್ರಿ? ಗುರು ಹತ್ರ ಹೋದ್ರೆ ಅವ್ರು ಶಾಪ ಕೊಟ್ಟರೆ ನಮ್ಮನ್ನು ಸಾಯಿಸಿದ್ರು ಕೂಡ ಅವ್ರ ಹಸ್ತಸ್ಪರ್ಶೆಯಿಂದ ಅವರು ವಾಣಿ ಮುಖಾಂತರವಾಗಿ ಕೊನೆ ಮೋಕ್ಷ ಪಡ್ಲಿಕ್ಕೆ ಕೂಡ ಮುಂದಿನ ಜನ್ಮಕ್ಕಾದ್ರೂ ಕೂಡ ಅನುಕೂಲ ಆಗ್ತದೆ, ಲಾಭ ಆಗ್ತದಪ್ಪ. ರಾಜನ ಹತ್ರ ಏನಿರ್ತದೋ ರಾಜನ ಹತ್ರ ಏನು ಪ್ರಯೋಜನ ತಗೊಂಡು ಸಿದ್ಧರಾದರು. ಯಾರು ಸಿದ್ಧರಾದ್ರಿ? ಏನು ಮಾಡಿ ಸಿದ್ಧರಾದರು? ಅಪ್ಪ ಏನು ಮಾಡಿದೀಗ ಬೇಡಿ ಹಾಕಿ ಅವ್ರ ಮನುಷ್ಯ ಆದ್ರೆ ಬೇಡಿ ಹಾಕೋದು ಮನುಷ್ಯ ಆಗತ್ತೇನ್ರಿ ಅವ್ರಿಗೆ? ಕರೆ ಇಲ್ಲ. ಅಪ್ಪನ ಭಕ್ತಿ ಅದಾರಲ್ಲ ಅವರು. ಎಷ್ಟು ಭಕ್ತಿ ಅದರು? 100 ಭಕ್ತಿ ಅದಾರಲ್ಲ. ಆದರೂ ಬೇಡಿ ಹಾಕ್ಲಿಕ್ಕೆ ಅದಕ್ಕೂ ಏನು ಕಾರಣ ಹೋದ್ರು ಅವರು? ಅವರಿಂದ ಇಲ್ಲೇ ಸತ್ತು ಹೋಗ್ಬಿಡು. ಬೇಡಿ ಹಾಕ್ಲಿಕ್ಕೆ ಹೋಗ್ಬಿಡು. ಅವ್ರು ಸಿಟ್ಟಾಗಿ ಶಾಪ್ ಕೊಟ್ಬಿಡ್ತಾನೆ. ಸುಟ್ಟು ಬಾಸ್ ಮಾಡಿ ಹೋಗ್ಬಿಡು. ಕ್ರಾಸ್ ರಾಜನ ಕಿರಿಕಿರಿ ಹೋಗ್ಬಿಡ್ತು. ಎಲ್ಲ ಹೋಗ್ಬಿಡ್ತು. ಪತಿ ಪತ್ನಿ ಪವಿತ್ರ ಯಾವುದಿಲ್ಲ, ಕುಲ ಗೆಳೆಯ ಕುಲ ಆರಾಮಾಗ್ತು ಅಂತೇಳಿ ಚಿಂತೆ ಮಾಡಿದ್ರು. ಎಷ್ಟು ಮಾಡಿದರು? ನಂತರ ಅವರು ನಿಮ್ಮ ವಂಶವೇ ಭಸ್ಮಾರಿ ಒಂದು ಶಾಪ ಕೊಟ್ಟರೆ ತೀರಿತು. ಒಂದೇ ಒಂದು ಕ್ಷಣದಲ್ಲಿ ಕಪಿಲ ಋಷಿಗಳನ್ನು ಕಾಡಿದ ಸಗರ ಮಹಾರಾಜನ 60,000 ಮಕ್ಕಳು ಒಂದೇ ಕ್ಷಣ ಸುಟ್ಟು ಭಸ್ಮವಾದ ರೀತಿಯಲ್ಲಿ ನಾವೆಲ್ಲರೂ ಸುಟ್ಟು ಭಸ್ಮವಾಗುತ್ತೇವೆ. ಅಲ್ಲಿ ಎಲ್ಲೋ ಮುಗಿದು ಪೂರ್ಣ ಶಾಂತ ಹೋಗುತ್ತದೆ ಎಂದು ಹೇಳಿದನು. ಎಲ್ಲರೂ ಸೇರಿ ಆಗ ಮುಂದೆ ಏನೂ ಇಲ್ಲ ತಿಳಿತೆ. ಆಗ ಮುಂದೆ ತಿಳಿದ ಮುಂದೆ ಮತ್ತೇನದ? ಏನೂ ಇಲ್ಲಪ್ಪ, ಮುಗಿತಲ್ಲಿಗೆ ಶಾಂತ. ಮತ್ತೇನು ಹೇಳ್ತಿ? ಮುಗಿತಲ್ಲಿಗೆ ಅಂತ ಹೇಳಿದ. ಏನೂ ಇಲ್ಲ ತಿಳಿತೇನು? ನಡೀರಿ ಸೇವಕರು, ನಡೀರಿ, ಹಾಗೆ ಮಾಡೋಣ. ನಡೀರಿ ಅಂದರು. ಅವ್ರು ನೀವು ನಡೀರತ್ತ, ಅವರು ಯಾವಾಗ ತಯಾರಾದ್ರು. ಹಾಗೆ ಮಾಡೋಣ ಅಂತ ಯುವರಾಜ ಸನ್ನಿಧಿಯಲ್ಲಿ ಪ್ರತಿದಿನ ಸಾಯದೆ ಮಹಾತ್ಮನ ಕೈಯಲ್ಲಿ ಸತ್ತರೆ ಒಂದೇ ದಿವ್ಸಕ್ಕೆ ರೀ. ಪ್ರತಿ ದಿವಸ ಸಾಯಿದನು. ಒಂದು ದಿವಸ ಸತ್ತು ಹೋಗ್ಬಿಟ್ರೆ ಅಂದ್ರೆ ಪ್ರತಿ ದಿವಸ ಚಿಂತೆ ಕಷ್ಟ ಅನುಭವಿಸ್ಕೊಂತಲೂ ಒಂದು ದಿವಸ ಹೋಗ್ಬೇಕಂತ ವಿಚಾರ ಮಾಡಿ ಮಹಾತ್ಮರ ಕೈಯಲ್ಲಿ ಸತ್ತರೆ ಮೋಕ್ಷವಾದರೂ ಸಿಕ್ಕಿತು. ನ ಗುರುರಧಿಕ ಮಿತಿ ಶಿವಶಾಸ್ತ್ರ ನೇಮದ ಎಂಬ ಪ್ರಮಾಣವಿರುತ್ತದೆ ಎಂದು ಹೇಳ್ತಾರೆ. ಆಗ ಇನ್ನೂ ಕೆಲವರು ಸಾಕು ಮಹಾರಾಯ, ರಾಜನೀತಿಯಲ್ಲಿ ರಾಜನು ನಗುನಗುತ್ತಲೇ ಕೊಲ್ಲುತ್ತಾನಂತೆ, ಹಸ್ತನಪ್ಪಿ ನೃಪೋಹಂತಿ. ರಾಜ ನಗುತ್ತಾ ಇದ್ದಾನಂದ್ರೂ ಕೂಡ ಬರೀ ಎಷ್ಟು ಸಂಜ್ಞೆ ಮಾಡಿದ್ರೆ ಸಾಕು, ಪಾಶಿ ಶಿಕ್ಷೆ ಆಗಿಬಿಡ್ತದೆ, ಕೊಂದು ಬಿಡ್ತಾನೆ. ಅಂಥವ್ರು ಸಂಘ ಒಳ್ಳೆಯಪ್ಪ ಅಂತ ಹೇಳ್ತಾರೆ. ಅಂದರೆ ರಾಜ ನಗುವನಂತಿದ್ದರೂ ರಾಜ ನಗುತ್ತಲೇ ಕೊಂದು ಹೋಗ್ತಾನೆ ಎಂದು ಹೇಳ್ತಾರೆ. ಮಹಾತ್ಮರು ನಕ್ಕರೆ ಸ್ವರ್ಗವನ್ನೇ ಕೊಡ್ತಾರೆ. ಅವರಿಗೆ ಕರುಣೆ ಬಂದರೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಮೋಕ್ಷವನ್ನೇ ನೀಡುತ್ತಾರೆ. ಕೋಪ ಬಂದರೆ ಪಾತಾಳಕ್ಕೆ ತಳ್ಳುತ್ತಾರೆ. ಆದರೆ ಪಾತಾಳಕ್ಕೆ ತಳ್ಳುವುದಾದರೆ ಒಂದು ಸಲ ಆದರೆ ಇಲ್ಲಿ ಮಾಡ್ತಾರೆ, ಸಂತೋಷ ಆದರೆ ಶ್ರೇಷ್ಠ ಮೋಕ್ಷವನ್ನು ಕೊಡ್ತಾ ಇದ್ದಾರೆ, ಸ್ವರ್ಗವನ್ನೇ ಕೊಡ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾನೆ ಶಕ್ತಿ ಗುರುಗಳಿಗೆ ಅದ ಅಂದ್ಕೊಂಡು ಅವ್ರು ಸಂತೋಷಪಟ್ಟು ಅವರ ಧರ್ಮ ಅದಕ್ಕೆ ಇನ್ನೇನು ಹೇಳ್ತಾರೆ, ಪಾತ್ರ ತೊಳ್ತಾರೆ. ಸಾಯುವುದವರು ಮಹಾತ್ಮರ ಕೈಯಲ್ಲಿ ಸಾಯೋಣ, ಕಾಯುವುದು ಕೊಲ್ಲುವುದು ಅವರ ಧರ್ಮ ಅಂತ. ಕಾಯ್ದು ಕೊಲ್ಲೋದು, ಕುಡಲು ಕುಂಬಳಕಾಯಿ ಕೊಡಿ ಕೊಟ್ಟಿದ್ದು ಇನ್ನು ಎರಡು ನಿಮ್ಮನ್ನು ಕೊಡಿ ಅಂತ ಹೇಳ್ತಾರೆ. ಹಾಗೆ ಅವ್ರು ಹೇಳ್ತಾರೆ.
ಎಲ್ಲರೂ ಸೇರಿ ಹಾಗೇನು ಬೇಡ ಆ ಮಹಾತ್ಮರ ಸನ್ನಿಧಿಗೆ ತೆರಳಿ ಶರಣಾಗತ ವಜ್ರ ಪಂಜರ ಪಾಯಿ ತೊಗೊಂಡು ಎಲ್ಲ ನಿರ್ಣಯ ಮಾಡ್ತಾರೆ. ಕೊನೆಗೆ ಹಾಗೇನು ಬೇಡಿ ಒಯ್ದು ಬೇಡ ಏನು ಬೇಡ, ದೊಡ್ಡವ್ರದ್ರ ಮಹಾತ್ಮರು ಅವ್ರೆಲ್ಲ ತಿಳಿದಿರ್ತದೆ. ಎಲ್ಲರೂ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಶರಣಾಗತ ಆಗಿಬಿಡೋಣ ಅಂತ ಅವ್ರು ತಥಾಸ್ತು ಅಂತ ಆಶೀರ್ವಾದ ಮಾಡಿದ್ರೆ ನಾವು ಎಲ್ಲ ಸುಖವಾಗಿರ್ತಾ ಇದ್ದೀವಿ. ನಿರ್ಣಯ ಮಾಡಿದ್ರು, ಬೇರೆ ಬೇರೆ ನಿರ್ಣಯ ಮಾಡಿ ಸಾಕಾಗಿ ನಿರ್ಣಯ ಮಾಡ್ಕೊಂಡು ಈಗ 4-6 ದಿನಗಳಿಂದ ಅಂತಲ್ರಿ ಅದೆಲ್ಲ ಆಗಿ ಸಾಕಾಗಿ ಹೀಗೆ ನಿರ್ಣಯ ಮಾಡಿ ಕೊನೆಗೆ ಮತ್ತೆ ನಿರ್ಣಯ ಮಾಡಿದ್ರು. ಎಲ್ಲರೂ ಕೂಡ ಏನು ಮಾಡಿದ್ರು, ಅವ್ರಿಗೆ ಅಪ್ಪವ್ರಿಗೆ ಎಲ್ಲರೂ ಕೂತ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಶರಣಾಗತರಾಗೋಣ. ಶರಣಾಗತ ವಜ್ರ ಪಂಜರ ಪಾಯಿ, ಶರಣಾಗತ ಇರ್ತಕ್ಕಂಥ ವಜ್ರ ಪಂಜರವಾಗಿ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅವರು. ಶರಣಾಗತರು ಎಲ್ಲವೂ ಸರಿಯಾಗುತ್ತದೆ, ಸೇವಕ ಅಲ್ಲಿ ಆಗಲಿ, ಇನ್ನೊಬ್ಬ ಸೇವಕ ಹೇಳಿದ ಆಗಲಿ ಅಂತ ಹೇಳಿದ. ಹಾಗೆ ಆಗಲಿ, ಹಾಗೆ ಮಾಡೋಣ ಎಂದು ಹೇಳಿದರು. ಅಷ್ಟರಲ್ಲಿ ಸದ್ರುವರ ಸ್ತ್ರೀ ಮಠಕ್ಕೆ ಆಗಮಿಸಿದ್ರು. ಮಾತನಾಡ್ತಾ 2 ಕಿಲೋಮೀಟರ್ ದಾರಿ ಬಂದುಬಿಟ್ರು. ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳು ಬಿಲ್ವನದ ಮಧ್ಯದಲ್ಲಿ ಶೋಭಿಸುವ ಸದ್ರುವರ ಸ್ತ್ರೀ ಮಠದಲ್ಲಿ ಸದ್ರು ವಿರಾಜಮಾನರಾಗಿದ್ದಾರೆ. ಸೇವಕರೆಲ್ಲರೂ ಸದ್ರುವರ ಬಳಿಗೆ ಬಂದು ಅತ್ಯಂತ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಏನು ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ರು. ಕೊನೆಗೆ ಏನು ಮಾಡಿದ್ರಿ, ಎಲ್ಲರೂ ಬಂದು ಸದ್ರು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಸದ್ಗುರುನಾಥ, ನಾವು ಮಾಡಿದ ಸರ್ವ ಅಪರಾಧಗಳನ್ನು ಮನ್ನಿಸಿರಿ ಎಂದು ಪ್ರಾರ್ಥಿಸಿದರು. ಸದ್ಗುರು ಯದ್ಭಾವಂ ತದ್ಭವತಿ ತಥಾಸ್ತು. ನಿಮ್ಮ ಭಾವ ಹೇಗದಲ್ಲ ಫಲ ಹಾಗೆ ಸಿಗ್ತದೆ. ಯಾರ್ಯಾರ ಭಾವ ಇರ್ತಲ್ಲ ಅದೇ ಪ್ರಕಾರ ಫಲ ಸಿಗ್ತದೆ, ಬೇರೆ ಬೇರೆ ಏನು ಸಿಗ್ತಾ ಇಲ್ಲ. ನಿಮ್ಮ ಭಾವ ಸರಿ ಅದಲ್ಲ ಅಂಥ ಫಲ ಸಿಗ್ತದೆ, ಚಿಂತೆ ಬೇಡ ಅಂತ ಕೂಡ ಆಶೀರ್ವಾದ ಮಾಡಿದರು. ಯದ್ಭಾವಂ ತದ್ಭವತಿ, ಹೇಗೆ ಭಾವ ಇರ್ತದೆ ಫಲವು ಹಾಗೆ ಇರ್ತದೆ, ಅದೇ ಪ್ರಾಪ್ತಿ ಆಗ್ತದೆ. ತಥಾಸ್ತು ಅಂತಕೊಂಡು ಆಶೀರ್ವಾದ ಮಾಡಿದರು. ಸೇವಕರು ಸದ್ಗುರುಗಳೇ ನಮ್ಮ ಮೇಲೆ ಸದಾ ತಮ್ಮ ಅನುಗ್ರಹ ಬರಲಿ ಎಂದು ಭಕ್ತಿಯಿಂದ ಸದ್ಗುರುಗಳಿಗೆ ಪುನಃ ಪ್ರಣಾಮ ಮಾಡಿದರು. ಸದ್ಗುರುನಾಥ ಅಷ್ಟೆಲ್ಲ ಹೇಳಿದ್ರೇ ಏನು ಬೇಡಿ ಒಯ್ಲಿಲ್ಲ, ಏನು ಮಾಡಲಿಲ್ಲ, ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸೇವಕರು ಶ್ರೀ ಗುರುಗಳು ನಮ್ಮ ಭಾವ ಇದ್ದಂತೆ ಫಲವು ಪ್ರಾಪ್ತವಾಗಲಿ ಎಂದು ಅನುಗ್ರಹಿಸಿದ್ದಾರೆ. ನಾವೇ ಧನ್ಯರು ಎಂದು ಮಠದ ಹೊರಬಾಕಿ ಬಂದು ನಾವು ಮಾತನಾಡಿ ಒಳ್ಳೆಯ ಭಕ್ತಿಯಿಂದ ಬಂದದ್ದು ಗುರುಗಳಿಗೆ ತಿಳಿದು ಬಿಟ್ಟಿದೆ. ನಾವು ಮಾತಾಡ್ಕೊಂಡು ಬಂದಿಲ್ಲ, ಒಳ್ಳೆಯ ಭಕ್ತಿಯಿಂದ ಅಪ್ಪ ತಿಳಿದದು. ಅದಕ್ಕಾಗಿ ನಾವು ಒಳ್ಳೆಯವರೆಂದು ತಿಳಿಸಿ ಹೇಳಿದರೆ ಅವರು ನಮಗೆ ಆಶೀರ್ವಾದ ಮಾಡುವರು. ಅದು ನಾವು ಒಳ್ಳೆಯವರು ಇದ್ದೀವಿ ಅಂತೇಳಿ ಭಕ್ತಿ ಇದ್ದೀವಿ ಹೇಳಿದ್ರೆ ಆಶೀರ್ವಾದ ಮಾಡ್ಬೋದಲ್ಲ ಅಪ್ಪ ಅವರು ತಾವು ಮಾತಾಡ್ತಾರೆ. 1ನೇ ಸೇವಕ ಅಂತಾರೆ, ಎಷ್ಟು ಹುಚ್ಚಿದ್ದೀರೋ, ಅವರಿಗೆ ನಾವು ಒಳ್ಳೆಯವರು ಎಂದು ತಿಳಿದಿದೆ, ಅನ್ಯ ಸೇವಕರಿಗೆ ತಿಳಿದಿದೆಯೋ? ನಾವೆಲ್ಲರೂ ಮತ್ತೊಮ್ಮೆ ಹೋಗಿ ನಮಸ್ಕಾರ ಮಾಡಿದರೆ ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳಿದರೆ ನಮ್ಮನ್ನು ಕ್ಷಮಿಸಿದ್ದಾರೆ. ಅದೆಲ್ಲ ಯಾವ ವಿಷಯ ತಿಳಿಬೇಕಲ್ಲ, ಇನ್ನೊಮ್ಮೆ ಹೋಗಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಮೇಲೆ ನೀವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವ್ರ ಅಪ್ಪ ಅವ್ರು ಅಂದ್ರೆ ನಾವು ಒಳ್ಳೆಯವ್ರು ಅವ್ರು ತಿಳ್ಕೊಂಡು ಸಮಾಧಾನ ಮಾಡ್ಕೊಂಡು ತಿಳಿಸಿ ಹೇಳೋನು ಅಪ್ಪವ್ರಿಗೆ ಇವು ಸಂಶಯ ಒಳಗೊಮ್ಮೆ ಹಾಗೂ ಆಗ್ತಾರೆ. ರಾಜನ ಸಂಘ ಒಂದಲ್ಲ, ನಮ್ಮನ್ನು ಕ್ಷಮಿಸಿದ್ದಾರೆ ಅಂತ ತಿಳಿಯೋಣ ಎಂದು ಹೇಳಿದರು. ಆ ಸೇವಕರು ಆಯಿತು ನಡೆಯಿರಿ, ಸಂಶಯ ಬೇಡ, ಸಂಶಯ ಆತ್ಮ ವಿನಶ್ಯತೆ ಅಂತ ಹೇಳ್ತಾರೆ, ಸಂಶಯವು ಸಂಸ್ಥಾನವನ್ನು ಹಾಳು ಮಾಡುತ್ತದೆ ಅಂತ ಹೇಳ್ತಾರೆ. ನಡೆ ತಗೊಂಡು ಎಲ್ಲ ಕೂಡಿ ನಡೆದರು. ಸಂಶಯ ಬಿಟ್ಟು ನಮಸ್ಕಾರ ಮಾಡೋಣ ಎಂದು ಎಲ್ಲರೂ ಸೇರಿ ಸದ್ರುಗಳಿಗೆ ಪುನಃ ಸಾಷ್ಟಾಂಗ ನಮಸ್ಕರಿಸಿದರು. ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳು, ಯುವರಾಜರ ಸೇವಕರೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಯಿತು ಅಂತ ಆಶೀರ್ವಾದ ಮಾಡಿರಿ. ಅದು ಇಷ್ಟಂದ್ರೆ ನಮಗೆ ತಿಳಿದದ ಅಪ್ಪರ ಆಶೀರ್ವಾದ ತಿಳ್ಕೊಳ್ಳೋದು, ಅದಕ್ಕಾಗಿ ಮಾಡಿದರು. ಇನ್ನು ಸಂಶಯವನ್ನು ತೆಗೆದುಹಾಕಿ ಪ್ರಸಾದ ಮಾಡ್ತಾ ಅದನ್ನು ಹೇಳ್ರಿ. ಏನು ಸಂಶಯ ತೆಗೆದಾಗಿರುತ್ತೆ ತಿಳಿತು ನಮ್ಗೆ ತಿಳಿದಲ್ಲೋ, ಇನ್ನು ಹೋಗಿ ಸಂಶಯ ಇಲ್ಲದೆ ಹೋಗಿ ಪ್ರಸಾದ ಮಾಡಿರಿ. ಎಷ್ಟು ಜನರು ಬಂದಿರುವರು ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಒಬ್ಬರೇ ಇಬ್ಬರು 10-20 ಮಂದಿ ಇರು, ಎಷ್ಟು ಇಲ್ಲ ಆಯ್ತಲ್ಲೋ, ಎಲ್ಲರಿಗೂ ಕೂಡ ಅದು ನಾವು ತಿಳಿದಿಲ್ಲ ವಿಷಯ ಅಪ್ಪ ತಿಳಿದ ಮಾತಾಡ್ತಿರಲ್ಲ, ಬಂದವ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ರಪ್ಪ ಅವರು. ಒಳ್ಳೆಯದಾರೆ ಆಶೀರ್ವಾದ ಮಾಡಿದರು. ಸೇವಕರು ನೋಡು, ಸದ್ಗುರುಗಳು ಸಾಕ್ಷಾತ್ ಪರಮಾತ್ಮನಿರುವರು, ಅವರು ಮಹಾಯೋಗಿಗಳು ಎಂದು ಅನೇಕ ಹೆಸರುಗಳಿಂದ ಎಷ್ಟು ಕರೆದರೂ ಕಡಿಮೆ. ಮಹಾಗುರುಗಳು ತ್ರಿಕಾಲ ಜ್ಞಾನಿಗಳು ಇದ್ದಾರೆ, ನಮ್ಮನ್ನು ಕ್ಷಮಿಸಿದರು. ನಾವು ಮಾತನಾಡಿದ್ದು ಅವರಿಗೆ ತಿಳಿದಾಗಲೇ ನಮ್ಮನ್ನು ಕ್ಷಮಿಸಿದರು. ಅಷ್ಟೇ ಅಲ್ಲ, ಗುರುಗಳಿಗೆ ಮೃತ ಸಂಜೀವಿನಿ ವಿದ್ಯೆ ತಿಳಿದದಂತ. ಏನಂದರೆ ಗುರುಗಳಿಗೆ ಮೃತ ಸಂಜೀವಿನಿ ವಿದ್ಯೆ ತಿಳಿದೆ. ಒಬ್ಬ ಸೇವಕಂತಾನೆ ಅವರಿಗೆ ಆ ವಿದ್ಯೆ ತಿಳಿದೈತಿ ಎಂದು ಹೇಳಿದೆಯಲ್ಲ, ಅದು ಹಾಗಲ್ಲ. ಗುರುಗಳಿಗೆ ಮೃತ ಸಂಜೀವಿನಿ ವಿದ್ಯೆ ತಿಳಿದಂತ ಹೇಳ್ತೀನಿ ನೋಡು, ಅದು ಹಾಗಲ್ಲ. ಅದು ಮೃತ್ಯುಂಜಯನಾದ ಪರಮಾತ್ಮ ಅವತಾರ ಇರುವರು. ಮೃತ ಸಂಜೀವಿನಿ ವಿದ್ಯೆ ತಿಳಿದಿಲ್ಲ, ಮೃತ್ಯುಂಜಯನ ಇರ್ತಂಥ ಪರಮಾತ್ಮನ ಅವರಿದ್ದಾರೆ. ಮತ್ತು ಅವರ ಆ ಮೃತ್ಯುಂಜಯ ಮಂತ್ರ ಸ್ವರೂಪ ಅವರಿದ್ದಾರೆ, ಪರಮಾತ್ಮ ಇದ್ದಾರೆ. ಅವ್ರು ತಿಳಿದಲ್ಲ, ಅವರೇ ಅವರಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಹೇಳ್ತಾ
ಹೌದು, ನಾನು ಹೇಳುವಲ್ಲಿ ತಪ್ಪಿದೆ, ನಾನು ತಪ್ಪಿದ್ದೇನೆ, ಅವರು ಪರಮಾತ್ಮ ಒಪ್ಪುತ್ತಾರೆ, ಅವರೇ ನನ್ನನ್ನು ಕ್ಷಮಿಸಬೇಕೆಂದು ಹೇಳಿದರು. ಸೇವಕರು ಸದ್ರುಗಳು ಕ್ಷಮಿಸುತ್ತಾರೆ. ಬನ್ನಿ, ನಮ್ಮದೆಲ್ಲರದು ಅಪರಾಧ ಮಾಡುವುದು, ಕ್ಷಮೆ ಕೇಳುವುದು, ಇದೇ ನಮ್ಮ ಹಣೆ ಬರ. ಗುರುಗಳ ಅಪ್ಪಣೆ ಇದೆ, ನಡೆಯಿರಿ, ಪ್ರಸಾದ ಮಾಡೋಣ ತಗೊಂಡು ಹೇಳಿ ಎಲ್ಲ ಕುಡ್ಕೊಂಡು ಏನು ಮಾಡಿದ್ರಿ, ಅಪರಾಧ ಮಾಡೋದು ಬಿಟ್ಬಿಡೋದು, ಕ್ಷಮೆ ಕೇಳೋದು ಬಿಡೋದು. ಯಾಕಂದ್ರೆ ಅಪರಾಧ ಮಾಡಿ ಕ್ಷಮೆ ಕೇಳಬೇಕು. ಇನ್ಮೇಲೆ ಅಪರಾಧ ಮಾಡೋದಿಲ್ಲ, ಕ್ಷಮೆಯನ್ನು ಕೇಳ್ತಕ್ಕಂಥದ್ದಿಲ್ಲ. ಅವ್ರ ಆಶೀರ್ವಾದ ನಮ್ಗೆ ಇರ್ತದೆ. ಅಪ್ಪರು ಏನು ಹೇಳಿದ್ರೆ ಪ್ರಸಾದ ಮಾಡಿ ಹೇಳಿದ್ರಲ್ಲೋ, ಇನ್ಮೇಲೆ ಪ್ರಸಾದ ಮಾಡೋಣ ತಗೊಂಡು ಹೇಳಿ ಆ ರಾಜನ ಆ ವಿಚಾರ ಕಡಿಮೆ ಆತ ತಲೆ ಕಡೆ ಹೋಗಿಬಿಟ್ಟಿವಲ್ಲ, ಹೋಗಿ ಅಪ್ಪರು ನಮಸ್ಕಾರ ಮಾಡಿದ್ರು. ಯುವರಾಜನ ಸೇವಕರೆಲ್ಲರೂ ಪ್ರಸಾದ ಮಾಡಲು ಕುಳಿತುಕೊಂಡರು. ಪ್ರಸಾದ ಮಾಡಿದರು. ಬತ್ತುಕೊಂಡು ಏನು ಮಾಡಿದ್ರಿ, ಪ್ರಸಾದ ಅಂತ ಹೊಟ್ಟೆ ಮೇಲೆ ಕೈ ಡೇಗ್ಬಿಟ್ರಿ, ಆನಂದದಿಂದ ಡೇಗ್ಬಿಟ್ರು. ಹೊಟ್ಟೆ ಮೇಲೆ ಕೈ ಆಡಿಸಿ ಒಬ್ಬರನ್ನೊಬ್ಬರು ನೋಡಿ ಆನಂದಪಟ್ಟರು. ಎಷ್ಟು ಆನಂದಮಯವಾದ ಪ್ರಸಾದ, ಸದ್ಗುರು ಅಮೃತಮಯವಾದ ಪ್ರಸಾದದಿಂದ ನಾವೀಗ ಅಮರರಾಗಿದ್ದೇವೆ. ನಾವು ಅಮರರು ಅಂದ್ರೆ ನಾವು ದೇವತರಾಗಿದ್ದೇವೆ. ಗುರುಗಳ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಇನ್ನೇನು ರಾಜರ ಭಯ, ಎಲ್ಲಿ ಯುವರಾಜ ಏನು ನಮಗೆ ಸಂಬಂಧ ಇಲ್ಲ, ಅವ್ರ ಕೃಪಾಶೀರ್ವಾದ, ನಾವು ನಮ್ಮ ಗುರುಗಳು ಅಂತ ಆನಂದವಾಗಿ ನೆಲೆದಾಡಿದ್ರಿ. ಅಮರರಾಗಿದ್ದೇವೆ, ಉದ್ಧಾರವಾಗಿದ್ದೇವೆ. ನೀನು ಉದ್ಧಾರ ಆಗೋದು ಬಾಕಿ ಉಳಿಲಿಲ್ಲ. ನಮ್ಮದೆಲ್ಲ ತಿಳಿದ ಅಪ್ಪರ ಆಶೀರ್ವಾದ ಮಾಡಿದರು ಅಂತ ಸಂತೋಷಪಟ್ಟರು. ಇನ್ನು ಯಮಧರ್ಮನ ಭಯವೂ ಕೂಡ ನಮಗಿಲ್ಲ ಅಂತ ಎಲ್ಲಿ ಬಂದುಬಿಡ್ತೀರಿ. ಈಗ ಒಂದು ಕ್ಷಣ ಸುಟ್ಕೊಂಡು ಸತ್ತು ಹೋಗೋದು ಬಂದಿರ್ತಕ್ಕಂಥವ್ರು ಬೇಡಿ ಹಾಕಿ ಅಂಥವ್ರು ಏನು ಮಾಡಿದ್ರಿ, ಈ ನಮಗೆ ಯಮಧರ್ಮ ಭಯ ಕೂಡ ಅಂಥ ಸದ್ರು ಅಂತ ಆಶೀರ್ವಾದ ಎಲ್ಲರೂ ಚಿಂತೆ ಬಿಟ್ಟು ಬಿಡ್ರಿ, ಎಲ್ಲರೂ ಆನಂದವಾಗಿರೋ ತಗೊಂಡು ಹೇಳಿ ಸಂತೋಷದಿಂದ ಹೇಳಿದರು ಎಂದು ಸಂತೋಷದ ಸದ್ರುವರ ಸ್ಮರಣೆಯನ್ನು ಮಾಡಿದರು. ಸದ್ರುಗಳಿಗೆ ಪುನಃ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಅನುಗ್ರಹ ಪಡೆದು ತಮ್ಮ ಸ್ಥಾನಕ್ಕೆ ಸೇವಕರು ತಮ್ಮ ಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಆದ್ಮೇಲೆ ಸದ್ರುವರ ಕರುಣೆ ದೊಡ್ಡದು. ಸದ್ರುವರ ಅನುಗ್ರಹದಿಂದ ಸರ್ವರಿಗೂ ಸದ್ಬುದ್ಧಿ ಪ್ರಾಪ್ತಿಯಾಗಲಿ. ಸದ್ರುಗಳ ಕೃಪಾಶೀರ್ವಾದಲ್ಲ, ಎಲ್ಲರೂ ಕೂಡ ಸದ್ಬುದ್ಧಿ ಪ್ರಾಪ್ತ ಆದ್ರೆ ಅವ್ರ ಕೃಪಾಶೀರ್ವಾದ ಎಲ್ಲರಿಗೆ ಆದ್ರೆ ಎಲ್ಲರಿಗೂ ಸದ್ರುಗಳ ಕೃಪಾಶೀರ್ವಾದ ಆಗ್ತದೆ. ಆದ್ರೆ ಅವ್ರ ಕೃಪಾ ಆಶೀರ್ವಾದ ಆಗ್ಬೇಕಾದ್ರೆ ನಾವು ಹೇಗಿರ್ಬೇಕು ಅದನ್ನು ನಾವು ಕಲಿಬೇಕಲ್ಲ. ನಾವು ಒಳ್ಳೆಯವರಾದ್ರೆ ಕೃಪಾಶೀರ್ವಾದ ಆಗೇ ಆಗ್ತದೆ. ನಾವು ದುಷ್ಟಿದ್ರೆ ಒಳ್ಳೇದು ಆಗೋದಿಲ್ಲ, ಕೃಪಾಶೀರ್ವಾದ ಆಗೋದಿಲ್ಲ. ಅದರಿಂದ ಗುರುಗಳ ಕೃಪಾಶೀರ್ವಾದ ಆಗಬೇಕಾದ್ರೆ ನಾವು ಕೂಡ ಕೆಟ್ಟ ಗುಣಗಳನ್ನು ಬಿಟ್ಟಿರಬೇಕು, ಒಳ್ಳೆಯದು ಪಡೆದಿರಬೇಕು. ತಾಯಿ ತಂದೆ ಸೇವೆ ಮಾಡಿರಬೇಕು, ದಿನವೂ ತಾಯಿ ತಂದೆ ನಮಸ್ಕಾರ ಮಾಡಿರಬೇಕು. ಹೆಣ್ಮಕ್ಳು ತಮ್ಮ ಪತಿಯವರು ನಮಸ್ಕಾರ ಮಾಡಬೇಕು, ಅತ್ತೆ ಮಾವರು ನಮಸ್ಕಾರ ಮಾಡಬೇಕು, ತಮ್ಮ ತಾಯಿ ತಂದೆಗೆ ನಮಸ್ಕಾರ ಮಾಡಿರಬೇಕು. ಗುರುಗಳ ಕೃಪಾಶೀರ್ವಾದ ಪಡೆಯಬೇಕು, ಗುರುಗಳ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು. ಎಲ್ಲ ಮಾಡ್ತಾ 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 ಒಳ್ಳೆಯ ದಾರಿ ಇಲ್ಲಿದ್ರೆ ಗುರುಗಳಿಗೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಕ್ಕಂಥದ್ದಿಲ್ಲ, ದೇವರೇ ನಮ್ಗೆ ಆಶೀರ್ವಾದ ಮಾಡಿ ಕೇಳ್ತಕ್ಕಂಥದ್ದಿಲ್ಲ. ಇವ್ರು ಕೇಳ್ದಿದ್ರೆ ಆಗ್ತದೆ ರೀ, ಗುರುಗಳು ಆಶೀರ್ವಾದ ಮಾಡ್ತಾರೆ. ಆದ್ಮೇಲೆ ಹೀಗೆ ಬಂದಿರತಕ್ಕಂಥ ಸದ್ಭಕ್ತರು ಬಂದವರು ಭಕ್ತಿವಂತರಿದ್ದರು. ಯುವರಾಜನ ಸೇವಕರು, ಈ ಯುವರಾಜನ ಸೇವಕರು ಗುರುಗಳನ್ನು ಪರೀಕ್ಷೆ ಮಾಡುವಗೋಸ್ಕರ ಹಾಗೆ ಕಳಿಸಿದ್ರು. ಬಂದವ್ರು ಏನಂತಂದ್ರೆ ಹಾಗೆ ಬರ್ಬರ್ತಾ ಅಪ್ಪರ ಸಮೀಪಕ್ಕೆ ಬರ್ತಾ ಅವ್ರಿಗೆ ಗುರುತ ಆಗದಂತೆ ಎಲ್ಲರೂ ಏನಾಗಿಬಿಟ್ರು, ಎಲ್ಲರೂ ಈಗ ಸದ್ರುವರ ಸೇವಕ ಆಗಿಬಿಟ್ರು. ಸದ್ರುವ ಕೃಪಾಶೀರ್ವಾದ ನಂತರ ಮತ್ತು ಬಾಕಿ ನೋಡ್ತದ್ರಿ. ಕಬ್ಬಿಣ ಇರ್ತವಲ್ಲ, ಇಲ್ಲಿ ನಿಲ್ಸ್ಯಾರ ನೋಡಿ ಕಬ್ಬಿಣ, ಇಲ್ಲಿ ಕಬ್ಬಿಣ ಸ್ಟೀಲ, ಅಲ್ಲಿ ನಿಂತದ ಕಬ್ಬಿಣ. ಇಂಥವಕ್ಕೆ ಪರುಷಮಣಿ ಸ್ಪರ್ಶ ಆತಂದ್ರೆ ಕಬ್ಬಿಣ ಬಂಗಾರ ಆಗ್ತದೆ. ಒಮ್ಮಿಂದೊಮ್ಮೆ ಏನಾಗ್ತದೆ ರೀ, ಪರುಷಮಣಿ ತಿರ್ತದೆ ಅದು. ಅದಕ್ಕೆ ಸ್ಪರ್ಶ ಆಗ್ತದೆ, ಬಂದು ಅದಕ್ಕೆ ಏನು ಹಚ್ಚಿಬಿಟ್ರೆ ಸಾಕು, ಒಮ್ಮೆ ಏನಾಗ್ತದೆ ಬಂಗಾರ ಆಗ್ತದೆ. ಅಷ್ಟು ಎಲ್ಲ ಬಂಗಾರ ಆಗ್ತದೆ. ಖರೆ ಕಬ್ಬಿಣಕ್ಕೆ ಜಂಗ್ ಹತ್ತಿರಬಾರ್ದು ರೀ. ಏನಾಗಬಾರ್ದು, ಜಂಗ್ ಹತ್ತಿತ್ತಂದ್ರೆ ಅದು ಪರುಷಮಣಿ ಹತ್ತಿರೂ ಬಂಗಾರ ಆಗೋದಿಲ್ಲ ಅಂತ. ಈ ಜಗತ್ತಿನಲ್ಲಿ ಅನೇಕ ಜನರು ಜನಿಸಿದ್ದಾರೆ, ಅನೇಕ ಜನರು ಮಹಾತ್ಮರ ಅವತಾರವಾಗಿದೆ. ಅಲ್ಲಿ ಅನೇಕ ಜನ ಮಹಾತ್ಮರ ಅವತಾರ ಆಗಿದೆ. ಮಹಾತ್ಮರ ಸನ್ನಿಧಿಗೆ ಹೋಗ್ತಾರೆ, ಕೆಲವರು ಹೋಗ್ತಾ ಇದ್ದಾರೆ. ಆದರೂ ಕೆಲವು ಉದ್ಧಾರ ಆಗ್ತಾರೆ, ಕೆಲವು ಉದ್ಧಾರ ಆಗೋದಿಲ್ಲ. ಅಂದ್ರೆ ಸ್ವಚ್ಛ ಇರ್ತಕ್ಕಂಥ ಕಬ್ಬಿಣ ತಂದ್ರೆ, ಜಂಗ್ ಹತ್ತ ಇರ್ತಕ್ಕಂಥ ಕಬ್ಬಿಣ ತಂದ್ರೆ ಏನಂತಾರೆ, ಬಂಗಾರ ಆಗ್ತದೆ. ಜಂಗ್ ಹತ್ತಿದ ಕಬ್ಬಿಣಿದ್ರೆ ಹಾಗೆ ಇರ್ತದೆ. ಹಾಗೆ ನಾವು ಹೇಗೆ ಇರ್ತಾ ಇದ್ದೀವಿ ಹಾಗೆ ಫಲ ಸಿಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ನೀವೆಲ್ಲ ಜಂಗ್ ಹತ್ತದೇ ಇರ್ತಕ್ಕಂಥ ಹೊಸ ಕಬ್ಬಿಣ ಅಂತಿದ್ರೆ
ಏನಾಗ್ತೀವಿ ನಾವೆಲ್ಲ ಅದು ಬಂಗಾರದಂತೆ ನಾವು ಎಲ್ಲ ಕೂಡ ಉದ್ಧಾರ ಆಗ್ತಾ ಇದ್ದೀವಿ. ಅಂಥ ಸದ್ಬುದ್ಧಿಯನ್ನು ಶಿರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ನಮ್ಮಲ್ಲಿ ಅನುಗ್ರಹ ಮಾಡ್ತಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ದಿವ್ಯ ಪಾದಾರಂಧಗಳಲ್ಲಿ ಇವತ್ತಿನ ಈ ಭಾದ್ರಪದ ಮಾಸದ ಸಾಯಂಕಾಲದ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪದ ಗ್ರಂಥದ 10ನೇ ಭಾಗದ 8ನೇ ಅಧ್ಯಾಯದ ಅಗರೂಪ ಪುಷ್ಪವನ್ನು ಸದ್ಗುರು ದಿವ್ಯ ಪಾದಕಮಲನ್ನು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಾರಂಧಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೋನ್ನತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ ಸಾಧು ಸಂತ ಮಹಾರಾಜ ಕಿ ಜೈ.